ಒಂದು 2010 ಮಳೆ ಬೇಕಾದ್ರೆ ಯಾವಾಗ ಮಾಡಿದ್ದು ಒಂದಲ್ಲಿ 1, 2, 3 ಒಳಗೆ ಮಾಡಿದ್ದೆ ಅದರಲ್ಲಿ ಅದರ ಮತ್ತೆ ಪುನಃ ಮಳೆಯಲ್ಲಿ ಹೋದರೆ ಯಾವ ಡೇಟ್ ಬೇಕಾ ಬೇಡ ಹೀಗೆ ಬೇಡ ಎಲ್ಲ ಇಷ್ಟೆಲ್ಲ ಇತ್ತು ಇದು ಆಚಾರ್ಯ ಶ್ರೀ ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯವ ಮನಸ್ಸಲ್ಲಿ ಸ್ಮರಿಸುತ್ತಾ ಕಾರ್ಯಕ್ರಮದ ಆರಂಭ ಮಾಡಲು ಅನುಮತಿ ಕೇಳಿಕೊಳ್ತಾ ಇದ್ದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತಹ ಮಂಡಲದ ಗುರಿಕಾರ್ಯು ಉದಯ್ ಕುಮಾರ್ ಖಂಡಿಗೆ ಮತ್ತು ಮಂಡಲದ ಅಧ್ಯಕ್ಷರಾದ ಸರೋಜ್ ರಮೇಶ್ ಭಟ್ ವೇದಿಕೆಗೆ ಬರೋಕ್ಕೆ ಕೇಳ್ಕೊಳ್ತಾ ಇದ್ದೆ. ಇನ್ನೊಬ್ಬರು ವೇದಿಕೆಯಲ್ಲಿ ಆಸೀನರಿರಬೇಕಾದಂಥ ಮಹಾಮಂಡಲದ ಅಧ್ಯಕ್ಷರಾದ ಹರಿಪ್ರಸಾದ್ ಬೆರಿಯಪ್ಪ ಅವರು ವಾಹನದ ದಟ್ಟಣೆ ಅನಾನುಕೂಲ ಆಗಿಕೊಂಡು ದಾರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಎಂಬುದಾಗಿ ತಿಳಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾವು ಅವರನ್ನು ಕೂಡ ವೇದಿಕೆಯಲ್ಲಿ ಕರೆಯುತ್ತಾ ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಶುರು ಮಾಡುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ನಮ್ಮ ಸಂಪ್ರದಾಯದಂತೆ ಯಾವುದೇ ಕಾರ್ಯಕ್ರಮ ಶುರುವಾಗುವಾಗ ನಾವು ಶಂಖನಾದ, ಧ್ವಜಾರೋಹಣ, ಗುರುವಂದನೆ ಮಾಡಿಸುವಂಥದ್ದು. ವೇದಿಕೆಯಲ್ಲಿರುವ ಗಣ್ಯರು, 3 ವಲಯದ ಅಧ್ಯಕ್ಷರು ಮತ್ತು ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ರೂಪುರೇಷೆ ಹೀಗಿರುತ್ತೆ. ಮೊದಲನೇದಾಗಿ ಸ್ವಾಗತ ಮತ್ತು ಪ್ರಸ್ತಾವನೆ, ನಂತರ 4 ಅವಧಿಗಳಿರುತ್ತೆ. ಪ್ರಥಮ ಅವಧಿ ಹವ್ಯಕ ಸಮಾಜದಲ್ಲಿ ಗುರಿಕಾರರ ಮಹತ್ವ ಎಂಬುದ ವಿಷಯದಲ್ಲಿ ಶ್ರೀ ಪುಣ್ಯಮನೆ ವಿಶ್ವೇಶ್ವರ ಮಾತಾಡುವವರಿದ್ದಾರೆ. 2ನೇ ಅವಧಿ ವೈದಿಕರು, ಗುರಿಕಾರರು, ಶಿಷ್ಯರು ಇವರ ಮಧ್ಯೆ ಸಮನ್ವಯತೆ ಬಗ್ಗೆ ವೇದಮೂರ್ತಿ ಶಿವಪ್ರಸಾದ್ ಅಮೆಯವರು ಮಾತಾಡುವವರಿದ್ದಾರೆ. 3ನೇ ಅವಧಿ ನಡೆಸಿಕೊಡುವವರು ವೇದಮೂರ್ತಿ ಮುಗುಳಿ ತಿರುಮಲೇಶ್ವರ ಭಟ್. ಅವರು ಪ್ರಸ್ತುತಪಡಿಸುವಂಥ ವಿಷಯ ಗುರಿಕಾರರ ಗುರುಮಾರ್ಗ. 4ನೇ ಅವಧಿ ನಡೆಸಿಕೊಡುವವರು ಮಹಾಮಂಡಲದ ಅಧ್ಯಕ್ಷರು ಹರಿಪ್ರಸಾದ್ ಬೆರಿಯಪ್ಪ ಅವರು ಸಂಘಟನೆಯ ಜವಾಬ್ದಾರಿಯುವಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಗುರಿಕಾರರ ಸಮನ್ವಯದ ಬಗ್ಗೆ ನಮ್ಮ ಮುಂದೆ ಮನ್ನಣೆ ಪ್ರಸ್ತುತಪಡಿಸುತ್ತಿದ್ದಾರೆ. ಈಗ ಕಾರ್ಯಕ್ರಮವನ್ನು ಮುಂದುವರಿಸುವ ಭಾಗವಾಗಿ ನಾನು ಮಂಡಲದ ಅಧ್ಯಕ್ಷರಲ್ಲಿ ಸೇರಿದ ಗುರಿಕಾರರು ಮತ್ತು ಇತರೆ ಎಲ್ಲ ಶಿಷ್ಯ ಭಕ್ತರನ್ನು ಸ್ವಾಗತಿಸಬೇಕು ಹಾಗೂ ಪ್ರಸ್ತಾವನೆ ನುಡಿಯಾಗಿ ನಿರ್ಮಾಣ ಮಾಡಬೇಕು ಅಂತ ಕೇಳಿಕೊಳ್ತೇವೆ. ಕಳೆದ 2 ವರ್ಷಗಳ ಹಿಂದೆ ನಾವು ಈ ಥರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕೆಂದರೆ ತುಂಬ ಆಸಕ್ತಿ ವಹಿಸ್ತಿದೆ. ಕಾರಣಾಂತರದಿಂದ ಮುಂದೆ ಹೋಗ್ತಾ ಇತ್ತು, ಸರಿಯಾದ ಸಮಯ ಸಿಗ್ತಿದೆ. ಇವಾಗ ಈ ಮುಂಜಾನೆ ನಾವೆಲ್ಲ ಸೇರಿಕೊಂಡು ಗುರಿಕಾರ ಗುರಿಮಾರ್ಗ ಅಂತ ಒಂದು ಸಮಾನ ಒಂದು ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಇಲ್ಲೇ ಸೇರಿತು. ಆಗಮಿಸಿದ ಎಲ್ಲರೂ ಮುಂದಕ್ಕೆ ಪ್ರಥಮ ಗಮನಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಸಾನ್ನಿಧ್ಯ ವಹಿಸಿದಂಥ ಎಲ್ಲ ದೇವಾಲಯಗಳನ್ನು ಗಮನಿಸಿ ಹಾಗೆ ಈ ಶ್ರೀಧರ ಸ್ವಾಮಿಗಳ ಸೂಕ್ಷ್ಮ ಅವರ ಸಾನ್ನಿಧ್ಯವನ್ನು ಗಮನಿಸಿ ಇಂದು ಈ ಕಾರ್ಯಕ್ರಮಕ್ಕೆ ಸೇರಿದ ನಮ್ಮ ಆತ್ಮೀಯರು
ಐಚಕ್ರ ಮಹಾಸಂಖ್ಯ ಪ್ರಧಾನ ಕಾರ್ಯಸೂಚಿಯಾದ ಪೆರಮಲೆ ನಾಮಗಳ ಅವರ ಈ ಸಭೆ ಸ್ವಾಗತಿಸ್ತಾರೆ. ಹಾಗೆ ಮಹಾಮಂಡಲದ ಹರಿಪ್ರಸಾದ್ ಅಧ್ಯಕ್ಷರು ಈಗಾಗಲೇ ಬರ್ತಾ ಇದ್ದರು, ನಮಗೆ ಸೇರಿವರು ಅವರನ್ನು ಈ ಸಭೆಗೆ ಈಗಲೇ ಸ್ವಾಗತಿಸ್ತೇವೆ. ಇನ್ನು ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಪೂಜಾರಿಯ ವಿಶ್ವೇಶ್ವರ ಅವರ ಕೆಲವು ಸ್ವಾಗತಿಸ್ತೇವೆ. ಹಾಗೆ ಕೆಲವು ವ್ಯಕ್ತಿಗಳಾದ ಮುಗುಳಿ ನಿರ್ವಹಿಸಿದರು ಅವರನ್ನು ಸ್ವಾಗತಿಸ್ತೇವೆ. ಹಾಗೆ ಅಮೇರಿ ಶಿವಪ್ರಸಾದ್ ಇವರನ್ನು ಸಭೆಗೆ ಸ್ವಾಗತಿಸ್ತೇವೆ. ಇಲ್ಲಿ ಬಂದ ಮಂಡಲ ಕುರಿತಾರು ಮುಗಿದಿದ್ದರು ಕಳೆದ ಕೆಲವಾರು ದಿನದಿಂದ ಇದು ಹಾಗೂ ಈ ಕಾರ್ಯಕ್ರಮ ಯಶಸ್ಸಿಗೆ ತುಂಬ ಪ್ರಯತ್ನ ಮಾಡ್ತಾರೆ. ಅವರನ್ನು ಸ್ವಾಗತಿಸ್ತೇವೆ. ಎಲ್ಲ 3 ವಲಯಗಳ ಅಧ್ಯಕ್ಷರಾದಿಯಾಗಿ ಎಲ್ಲ ಮಹಾಚಾರ್ಯರು ಹಾಗೆ ಎಲ್ಲ ಶಿಷ್ಯ ಭಕ್ತರು ಮಂಡಲದ ಎಲ್ಲ ಸಹದೇವರ ಹೃದಯಪೂರ್ವಕ ಸ್ವಾಗತಿಸ್ತೇವೆ. ನಿಮಗೆ ವಿಕಾರ ಸಮಾವೇಶ ಇದ್ದು ನೀನು ಬರೆಯುವ ವಿಷಯವನ್ನು ಹೇಳ್ತಾರ ಗೂಗಲ್ ಮೀಟ್ ಮೊದಲ ಆಶಯ ಈ ಸುಮಾರು 3 ವರ್ಷಗಳಲ್ಲಿ ನೀವು ವಿಕಾರವನ್ನು ಎಂದು ಬಂದಿದ್ದೀವಿ. ನಮ್ಮ ಮನೆಯಲ್ಲೂ ಕೂಡ ನಾವು ಎಷ್ಟು ಮುಂದಿದ್ದೇವೋ ಎಷ್ಟು ಹತ್ತಿರದ್ದೇವೋ ಎಲ್ಲರೂ ಕಂಡ ಹೆಂಗೆ ಎಂದು ಬಂದಿದ್ದೇವೆ. ಹಾಗಾಗ್ತದೆ ಅಂದರು ಗುರುಗಳಿಗೆ ಮಠದ ಈ ಪ್ರಕಾರ ಮತ್ತೆ ಕೊಟ್ಟಂತಹ ವಿಷಯ ಕೂಡ ಅದು ಒಂದು ಅರ್ಥದಲ್ಲಿ ಹೇಗೆ ತಗೊಂಡು ಹೋಗ್ತಾರೆ. ನಿಮಗೆ ಮುಗಿದು ಹಾಗೆ ಒಳ್ಳೆ ಮಾತು ಹೇಳ್ತಾರೆ. ಉರುಟಾಗಿ ಉರುಟ ಉಂಟೆ ನಾವು ಮಾಡಬಾರ್ದು ಹೇಳ್ತಾರೆ. ಹಾಗೆ ಹೇಳ್ತಾರೆ ಎಲ್ಲ ಗುರು ಪ್ರತಿನಿಧಿ ಬಗ್ಗೆ ಏನು ಪ್ರಣಾಮ ಗುರುಗ ಎಂತ ಅಪೇಕ್ಷೆ ಪಡ್ತಾರೋ ಅದರ ಏನು ಮಾತುಗಳಿಗೆ ಪ್ರಯತ್ನ ಮಾಡ್ತಾರೆ. ಕನ್ನಡದಲ್ಲಿ 2 ಶಬ್ದ ಸತ್ಯ ಮನೆ ಮಠ ಮಠ ಸಂಸ್ಕೃತ ಅದರ ಹತ್ತನೇ ತಂದರೆ ಮತ್ತೊಂದು ಗೆರೆ ಹತ್ತಿದರೆ ಮನೆ ಮಠ ಜೋಡುವ ಅದರ ಆಧರಿಸಿ ಮುಂದೆ ಒಂದು ಗಾದೆ ಇದೆಲ್ಲ ಅಪ್ಪನ ಬಾಯಿಯಲ್ಲಿ ಸರಿ ಕೇಳಿದ್ದಾರೆ. ಮನೆ ಬಿಟ್ಟರೆ ಮಾಡ್ತಾರೆ, ಮನೆ ಬಿಟ್ಟರೆ ಮಾಡ್ತಾರೆ. ಸುಳಿನ ಬೇಸಿದೆ ಇದು ಒಟ್ಟು ಕನ್ನಡದ ಪ್ರಭಾವವಾದ. ಆದರೆ ಹಾಗಲ್ಲ. ಅಂದರೆ ನಮ್ಮ ಹವ್ಯಕದಲ್ಲಿ ನಮ್ಮದು ಅವಿಚ್ಛಿನ್ನ ಆ ಕಾಲದಲ್ಲಿ ಮನೆ ಮಠ ಮನೆ ಮಠ ಮನೆ ಬಿಟ್ಟರೆ ಮಠ ಮನೆ ಬಿಟ್ಟರೆ ಮಠ ಈ ಸಂಬಂಧ ಇತ್ತು. ಸಂಬಂಧ ಇಲ್ಲದೆ ಆ ಕಾಲ ಅಂದ್ರೆ ಇತ್ತೀಚೆಗೆ ನಾವು ಈ ಬೆಳವಣಿಗೆ ನೋಡುವಾಗ ನಾವು ಈ ಸಮೂಹ ಮಾಧ್ಯಮಗಳ ಸಂಪರ್ಕ ಇಳಿದುಕೊಂಡ ನಾವು ಮುಂದಾಗಿದೆ. ಆ ಒಂದು ಮನೆ ಮಠದ ಸಂಪರ್ಕ ಇರ್ತಲ್ಲ ಅದು ಆ ಭಾವನಾತ್ಮಕ ಸಂಬಂಧ ಇದು ಬಹಳ ಇಲ್ಲಿ 2ನೇ ಮನೆ ಮಠ ಅಡ್ಡೆ ಕೈ ಸಂಬಂಧ ಸುಲಿಗೆ ಸಂಬಂಧಪಟ್ಟದ್ದು ಇರ್ತದೆ. ಆದರೆ ಹೀಗೆ ಸಾಮಾನ್ಯ ಒಂದು ಮಾತುಕತೆ ತರಬೇತಿ ಆದಮೇಲೆ ನಾನು ಒಂದು ವರ್ಷ ಒಂದು ವಿಡಿಯೋ ಮಾಡಕ್ಕೆ ಹೋಗಿದ್ದಾರೆ. ಅಲ್ಲಿವರೆಗೆ ನಾನು ಆಲೋಚನೆ ಮಾಡಿದ್ದೆ ಈ ಸರ್ಕಾರದ ಸಮಾಜ ನಮಗೆ ಅಡ್ಡೆ ನಿಂತದ್ದು ಮನೆ ಮಾಡ್ತಾರೆ ಅಡ್ಡಗೆ ಅದು ಜೋಡಿಸುವ ಒಂದು ಕೊಂಡಿಗೆ ನಮಗೆ ಜೋಡಿಸುವ ಕೊಂಡಿ ಯಾವುದು ಈಗ ನಾವು ಹೇಳೋದು ಮೊದಲೇ ನಮ್ಮ ಒಂದು ಮಹಾಮಂಡಲ ಪ್ರಕಾರ ಮಂಡಲ ಪ್ರಕಾರ ವಲಯಗಳ ಪ್ರಕಾರ ಅಮ್ಮ ಯಾವುದು ಈ ಮನೆಗಳ ಸಮೂಹ ಈಗ ನಾವು ಘಟಕ
ಆಮೇಲೆ ಗುರಿಕಾರ ಆ ಗುರಿಕಾರದ ಕೈಕರ್ಮಕ ಎಲ್ಲ ಮನೆ ಆ ಎಲ್ಲ ಮನೆಗಳ ಮಕ್ಕಳೊಟ್ಟಿಗೆ ತೋರಿಸಿದವರು ಗುರಿಕಾರ ಗುರಿಕಾರ ಅಂದರೆ ನಮ್ಮ ಗುರುಗಳ ನಮ್ಮ ಪರಂಪರೆಯ ಒಟ್ಟು ಉದ್ದೇಶ ಅಂತ ಗುರಿ ಅಂತ ಆ ಗುರಿಯ ಸೇವೆ ಸಹಕರಿಸುವಂತಹ ಸೇವೆ ಮಾಡುವಂತಹ ಸೇವಕರಾಗಿ ತನ್ನ ಒಟ್ಟಿಗೆ ಬರುವಂತಹ ಕೈಗಾಹಿ ನಾವು ಕೇಳುವುದು ಅತ್ಯಂತ ಇಷ್ಟ ಆಗಿದೆ ಸಹಜೀವಿಗಳ ಈಗ ಒಂದು ಮನೆಯಲ್ಲಿ ಅಪ್ಪ ಅಪ್ಪೆ ಮಕ್ಕಳಿರುವಾಗ ನಾವು ನಮ್ಮ ವ್ಯವಹಾರಕ್ಕೆ ಮನೆಯ ಯಜಮಾನ ಹಾಗೆ ಘಟಕದ ಯಜಮಾನ ಅವು ಈ ಘಟಕದ ಯಜಮಾನ ಎಲ್ಲ ತನ್ನ ಸಹಜೀವಿಗಳ ಈ ಗುರಿಯತ್ತ ಕರ್ಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಒಂದು ಸ್ಥಾನ ನಾನು ತಿಳ್ಕೊಳ್ಳೋಣ ಅಂದರೆ ಒಂದು ಲೆಕ್ಕದಲ್ಲಿ ನಾನು ನಮ್ಮ ಮಠಕ್ಕೆ ಕರ್ಕೊಂಡು ಮಠ ನಮ್ಮಿಂದ ಏನು ಅಪೇಕ್ಷೆ ಮಾಡೋದು ಅದರ ನಮ್ಮಿಂದ ಮಾಡಿಸ್ತದೆ ಅಂಥ ಒಂದು ಅತ್ಯಂತ ಹಿರಿದಾದ ಸ್ಥಾನ ಘಟಕ ಮೂಲ 25-30 ಮನೆಗಳ ಒಂದು ಸಂಘಟನೆಯ ಒಂದು ರೂಪ ಆದರೂ ಅದರ ಮಹತ್ವದಲ್ಲಿ ಅತ್ಯಂತ ಹಿರಿದಾದ ಆ ಮಹತ್ವಕ್ಕೆ ಹಿರಿದಾದ ಆ ಒಂದು ಘಟಕವಾದ ಹಿರಿ ಸ್ಥಾನದಲ್ಲಿದ್ದುಕೊಂಡು ನಮ್ಮೆಲ್ಲರ ಹಿರಿಯರಾದ ಗುರುಗಳ ಕಡೆಗೆ ಕರ್ಕೊಂಡು ಹೋಗುವುದು ಗುರಿಕಾರ ನೀಗಳ ಅನುಸರಿಸಿಕೊಂಡ ನೀಗಳ ಅನುಚರ ಎಂಗಳ ಗುರುಗಳ ಗುರಿ ಎಂದರೆ ಆ ಗುರಿಯ ಈಡೇರಿಸದೆ ಸಾಧಿಸದೆ ಅದು ಯಾವುದೇ ಇರಲಿ ಅದಕ್ಕೆ ಕರ್ಕೊಂಡವರಿಗೆ ಹೇಳಿದ ಎಲ್ಲರೂ ಶ್ರೀಗುರುಗಳ ಪಾದಕ್ಕೆ ಅರ್ಪಿಸುತ್ತೆ ಕರೆಯ ಶ್ರೀಗುರುಗಳು ವಿಷಯ ಮಂಡನೆ ಮಾಡಿದ ಮುಂದೆ ಮನೆ ವಿಶೇಷ ಪಟ್ಟಿಗೆ ಸೇರುವವರ ತುಂಬುವುದೇ ಧನ್ಯವಾದಗಳು. ಮುಂದಿನ ಅವಧಿ ವೈದಿಕರು ಗುರಿಕಾರರು ಶಿಷ್ಯರು ಇದರ ಮಧ್ಯೆ ಸಮನ್ವಯತೆ ಹೇಗೆ ಇದೆ ಕೂಡಿ ಹೇಳಿಕೊಡು ವೇದಮೂರ್ತಿ ಶಿವಪ್ರಸಾದ್ ಅಮೆಯವರು ಇವಕ್ಕೆ ನಾವು ಕೊಟ್ಟಂಥ ಸಮಯ ಸುಮಾರು 30 ನಿಮಿಷಗಳ ಕಾಲ. ಅದರಲ್ಲಿ 20 ನಿಮಿಷಗಳಷ್ಟು ಅವರ ವಿಷಯ ಮಂಡನೆ ಮಾಡಿತು. ಮತ್ತು 10 ನಿಮಿಷದಲ್ಲಿ ಇರುವಂಥ ಪ್ರಶ್ನೆಗೆ ಅವು ತನ್ನದೇ ರೀತಿಯಲ್ಲಿ ತನಗೆ ಹೇಳಿದ ಹಾಗೆ ಉತ್ತರ ಹೇಳ್ಕೊಂಡು ಇಲ್ಲಿ ಉತ್ತರ ಹೇಳಲಾಗದಂತ ಮುಂದೆ ಉತ್ತರ ಹೇಳುವಂಥ ವ್ಯವಸ್ಥೆ ಮಾಡ್ತಾ ಹೋಗ್ತು. ಈಗ ವೇದಿಕೆ ಆಮೇಲೆ ಶಿವಪ್ರಸಾದ್ ಹರೇ ರಾಮ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತೀಯ ಮಹಾಸ್ವಾಮಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ ಕರಾರ್ಜಿತ ಶ್ರೀಕರಾರ್ಜಿತ ದೇವರುಗಳ ಮನಸ್ಸನ್ನು ಸ್ಮರಿಸಿ ಸ್ಥಳದಲ್ಲಿ ಸಾನ್ನಿಧ್ಯ ವಹಿಸಿದಂತಹ ಸದ್ಗುರು ಶ್ರೀಧರ ಸ್ವಾಮಿಗಳನ್ನು ಮನಸ್ಸನ್ನಿಸಿ ಮಂಡಲದ ಗುರಿಕಾರರಾಗಿ ಎಲ್ಲ ಗುರಿಕಾರರನ್ನು ಪದಾಧಿಕಾರಿಗಳನ್ನು ನಮಿಸಿ ಜನ ಕೊಟ್ಟಂಥ ವಿಚಾರದ ಬಗ್ಗೆ ಒಂದೆರಡು ಮಾತುಗಳ ಹೇಳಿ ಪ್ರಯತ್ನ. ಗುರಿಕಾರರು ಹೆಡರೆ ಅಂತ ಆಯುವಂಥ ವಿಶೇಷ ತಿಳಿಸಿಕೊಟ್ಟಿದ್ದವು. ನಿನ್ನೆ ಸಭೆಯಲ್ಲಿ ಹೋದರ ಉದಯಪುರ ಸಭೆಯಲ್ಲಿ ಹೇಳಿದ್ದವು. ಧಾರ್ಮಿಕವಾಗಿ ನಡೆದಂತಹ ವೈದಿಕ ಕಾರ್ಯಕ್ರಮದಲ್ಲಿ ಗುರಿಕಾರರೇ ಆ ಧರ್ಮಸಭೆಯ ಅಧ್ಯಕ್ಷರಾಗಿ ಇದ್ದವು. ಅಲ್ಲಿದೆ ಅವರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಗೌರವ. ಹಾಗೆ ಸಾಮಾಜಿಕವಾಗಿ ಬಂತಹ ಆ ಸ್ಥಳದಲ್ಲಿ ಸಹ ಆ ಮನೆಗೆ ಎಂಥ ಧರ್ಮ ಕಾರ್ಯವ ನಡೆಯಕದಂಥ ಸಂಗತಿ ಎಂಥ ವ್ಯವಸ್ಥೆ ಆಯಿತು ಅದರ ನೋಡಿಕೊಂಡು ಧರ್ಮಕ್ಕೆ ಚ್ಯುತಿಬಾರದಾಗಿ ಒಂದು ಸಮೂಹವ ಅವರವರ ಕಾರ್ಯದಲ್ಲಿ ಅವರು ತಲ್ಲೀನರಾಗಿ ಸಂಘಟಿತವಾಗಿ ನಡೆಸಿಕೊಂಡು ಹೋಗುವಂತಹ ವ್ಯವಸ್ಥೆಗೆ ಗುರಿಕಾರ ಮುಂಚೂಣಿಯಲ್ಲಿ ಕೆಲಸ ಮಾಡುವಂತಹ ವ್ಯವಸ್ಥೆ ನಮ್ಮ ಗುರುಗ ಕುಲಪೀಠ ನಮಗೆ ಒದಗಿಸಿದೆ. ಈ ಗುರಿಕಾರ ಹೇಳುವಂತಹ ವ್ಯವಸ್ಥೆ ನಮ್ಮ ಹವ್ಯಕ ಸಮಾಜದಲ್ಲಿ ಮಾತ್ರ ನಮಗೆ ಕಂಡುಬರುತ್ತಲ್ಲ, ಇತರ ಸಮಾಜದಲ್ಲಿ ಸಹ ಈ ಗುರಿಕಾರ ಹೇಳುವಂತಹ ವ್ಯವಸ್ಥೆ ಈಗ ಇತರ ಸಮಾಜದಲ್ಲಿ ಸಹ ಈ ವ್ಯವಸ್ಥೆ ಸೀಮಾ ಮಟ್ಟದಲ್ಲಿ ನಮಗೆ ನೋಡಿಕೊಳ್ಳದೆ ಬ್ರಾಹ್ಮಣ ವರ್ಗಕ್ಕೆ ಮಾತ್ರ ಅಲ್ಲ, ಇತರ ವರ್ಗಕ್ಕೂ ಸಹ ಅಲ್ಲಿ ಸಹ ಈ ಗುರಿಕಾರರಿದ್ದು ಹೌದೇ ಅಲ್ಲಿ ನಡೆಯುವಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಒಗ್ಗಟ್ಟಿನಿಂದ ವಿಧಿವತ್ತಾಗಿ ಆ ಕಾರ್ಯ ನೆರವೇರಿಸುವಂತಹ ಕಾರ್ಯದಲ್ಲಿ
ತೊಡಗಿಸಿಕೊಂಡಿತ್ತು. ಹಿಂದಿನ ಕಾಲದಲ್ಲಿ ಈಗಿನ ವ್ಯವಸ್ಥೆ ಹಿಂದಿನ ಸಮಯಕ್ಕೆ ಹೋದರೆ ಈ ಗುರಿಕಾರರು ಹೇಳುವಂತಹ ವಿಭಾಗ ಒಂದು ರಜೆ ವ್ಯತ್ಯಾಸ ಕಾಣ್ತದೆ. ಹಿಂದಿನ ಕಾಲದಲ್ಲಿ ಈ ಗುರಿಕಾರರಿಗೆ ತುಂಬ ಮನ್ನಣೆಯು, ಅವರು ಬಿಟ್ಟು ನಮಗೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಕಷ್ಟ ಸಾಧ್ಯ ಹೇಳುವಂತಹ ವ್ಯವಸ್ಥೆ ಇದ್ದರೆ ವಿವಾಹವಾಗಿ ಮಂಗಲ ಕಾರ್ಯಕ್ರಮದಲ್ಲಿ ಅವರ ಕಾರ್ಯಕ್ರಮದಲ್ಲಿ ಎಂತ ಇದರಲ್ಲಿ ಆ ಒಂದು ವ್ಯವಸ್ಥೆ ಉಚಿತವಾಗಿ ಆಯ್ತಾರೆ. ಅವರು ಬಂದು ಅಲ್ಲಿ ಆಯಕಾದಂತಹ ವ್ಯವಸ್ಥೆಯ ಜವಾಬ್ದಾರಿಗಳ ತೆಕ್ಕಳತೆ ಅಲ್ಲಿ ಮಾಡೇ ನೆರವೇರಿಸಲಿಕ್ಕೆ ಕಷ್ಟ ಸಾಧ್ಯ ಹೇಳುವಂಥ ನಮಗೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮನೆಗಳ ಜನಗಳ ವ್ಯವಸ್ಥೆ ಆ ಥರ ಐತೆ. ಎಲ್ಲ ಮನೆ ಒಂದು 25 ವರ್ಷ ಮುಂದೆ ಹಿಂದೆ ಹೋದ್ರೆ ಹೆಂಗಳ ಕುರಿಕಾರ ಹೋಗಲು ಅಲ್ಲಿಂದ ಪಾತ್ರ ಸಾಮಾನು ತಗೊಂಡು ಬಂದ್ಬಿಡ್ತೀವಿ. ಬಾಳೆ ಬೇಕಾದ್ರೆ ಇದೊಂದು ಕೊಡದೊಯ್ಗೆ ಹೋಗು, ಅಶನದ ಕೊಬ್ಬರಿಗೆ ಬೇಕಾದ್ರೆ ಕೊಡದೊಯ್ಗೆ ಹೋಗು, ಅಲ್ಲಿಂದ ತಗೊಂಡು ಹೋಗುದು. ಎಂತ ಕೊಟ್ಟು ಹೋಗಿದ್ದೀವಿ ಅವ್ರಿಗೆ ಬೇರೆ ಇದೆ. ಕೊಬ್ಬರಿಗೆ ತಗೊಂಡು ಬಂದರೆ ಒಂದು ಸೇರು ಅಕ್ಕಿದೆ, ಒಂದು ತೆಂಗಿನಕಾಯಿದೆ ಮಾತ್ರ ಕೊಟ್ಕೊಂಡಿದ್ದೀವಿ. ಮೊನ್ನೆ ಶಿಕ್ಷಕರ ವಿಷಯ ಬಂದಪಟ್ಟ ನಮ್ಮ ಹತ್ರ ಕೆಳಗಾಗಿ ಬಂದಿದೆ ತಾರೀಖಿನ ವಿಷಯ. ಆಧಾರ್ ಕಾರ್ಡ್ ಹಾಕಿದ್ದು ತಾರೀಖು ಆದರೂ ಒಂದು ವಿಮರ್ಶೆ ಮಾಡಲಪ್ಪ ಜಾತಕ ಬಂದಿದ್ದೀರಿ. ಆದರೆ ಪುನಃ ಮುಂದುವರಿಸಿ ಕೇಳಿಕೊಂಡು ಅಂದರೆ ಮಧ್ಯ ಸಮಯದಲ್ಲಿ ಜಾತಕ ತೋರಿಸಿದ್ದೀರಿ ಅಷ್ಟಪದ ಎಂಗಳ ಇನ್ನು ಗ್ರಾಮದ ಕುರಿಕಾರರು ಸಂಪರ್ಕ ಮಾಡಿ ಕೊಟ್ಟಕ್ಕ ಮಾಡಿ ಕೊಟ್ಟರೆ ಒಂದು ಸಂಬಂಧವೇ ಆಗಲಿ, ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಗುರಿಕಾರರ ಮಾತು ಹೇಳಿಕೊಳ್ಳದೆ ಪುನಃ ಪ್ರಶ್ನೆ ಇದೆ. ಗುರುಗಳ ಮಾತು ಯಾವ ರೀತಿಯೋ ಅದೇ ರೀತಿ ಗುರಿಕಾರರ ಮಾತು ಒಂದು ಸಮಾಜದಲ್ಲಿ ನಡ್ಕೊಂಡಿದ್ದಂತಹ ಕಾಲ ಆ ಕಾಲ ಹಿಂದಿನ ಕಾಲ. ಈಗ ಅದು ಇತ್ತು. ಈಗ ಮುಂದುವರಿಕೊಂಡು ಸಾಮಾನ್ಯ ಒಂದು 20 ವರ್ಷ ಈಗ ಹಳಬರು ಅವರ ಜವಾಬ್ದಾರಿಯ ಕೆಲಸ ಅಪ್ಪನ ಸಮಯ ಪ್ರಾಯ ಆಯಿತು. ಈಗ ನಾವು ಮಕ್ಕ ಮನೆ ವ್ಯವಸ್ಥೆ, ಧಾರ್ಮಿಕ ಕಾರ್ಯಕ್ರಮ ಚಟುವಟಿಕೆ ನೋಡಿಕೊಂಡು ಹೋಗೋದು. ಹಾಗೆ ಹಳೆಯ ಗುರಿಕಾರರು ಹೋಗಿ ಹೊಸ ಗುರಿಕಾರರುಗಳನ್ನ ಈ ನೆಲೆಗಟ್ಟಲ್ಲಿ ನಾವು ಸಾಮಾಜಿಕವಾಗಿ ತುಂಬ ಬದಲಾವಣೆ ಆಯಿತು. ಆರ್ಥಿಕವಾಗಿ ನಾವೆಲ್ಲರೂ ಸಶಕ್ತರಾಗಿರು. ಬಾಳೆಬೇಕಾದರೂ ಸಹ ನಾವು ಇನ್ನೊಬ್ಬರ ಮನೆ ಕೇಳಿ ನಾವು ತಯಾರಿಲ್ಲ. ನಾವು ಒಂದು ಬಾಳೆಗೆ 10 ರೂಪಾಯಿ ಕೊಟ್ಟಾದರೂ ತೆಕ್ಕೊಂಡು ಅಂತ ಹೇಳುವಂತಹ ಯುವಕರ ಮಾನಸಿಕ ಸ್ಥಿತಿ ಬಬ್ಬಲಿಸಲಾಗಿ. ಆದರೆ ಈ ಒಂದು ಬೆಳವಣಿಗೆಯ ಮತ್ತು ಸಾಮಾಜಿಕ ವ್ಯತ್ಯಾಸದ ಸಂದರ್ಭದಲ್ಲಿ ಸಮನ್ವಯತೆಯ ಕೊರತೆ, ವೈದಿಕರು ಗೃಹಸ್ಥರು, ವೈದಿಕರು ಶಿಷ್ಯರು ಹಾಗೆ ಗುರಿಕಾರರು ಸಮನ್ವಯದ ಕೊರತೆ ಉಳಿದ ಸಾಮಾಜಿಕ ವಿಭಾಗಗಳಲ್ಲಿ ನಮಗೆ ಎಷ್ಟು ಕಾಣುತ್ತೋ ಅಷ್ಟು ಕಾಣ್ತೀವಿ. ಇನ್ನು ಬೆಲೆ ಪಡೆಯರ ಹೇಳಿದ್ದು ಆದಿಗಾಲ ಬಂದಿದ್ದ ಹೇಳಿ ಒಂದು ವೈದಿಕ ಕಾರ್ಯಕ್ರಮದಲ್ಲಿ ಅಥವಾ ಒಂದು ಬಳಸುವಂತಹ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದು ಗುರಿಕಾರರಿಗೂ ಮನೆಯವರಿಗೂ ಅಥವಾ ವೈದಿಕರಿಗೂ ಚರ್ಚೆ ಬಂದು ಗುರಿಕಾರರಿಗೆ ಎತ್ತಿ ಹೋಗೋದು ಆ ಥರ ಒಂದು ತೊಡಗು ಸಮಾಜದಲ್ಲಿ ಬಂದು ಎಲ್ಲರೂ ಕಾಣ್ತಾ ಹೇಳಿದ್ದವರು. ಕೆಲವೊಂದು ಒಂದು 25 ವರ್ಷದ ವೈದಿಕ ಮಾಡಲಿಕ್ಕೆ ಕೆಲವರಿಗೆ ಆ ಥರ ಒಂದು ಕೊಳಕು ಆದ್ದು ಒಂದು ಬೇಜಾರಾದ ಸಂದರ್ಭ ಎಂದು ಕಾಣ್ತೀವಿ. ಆದರೆ ಸಮಾಜದಲ್ಲಿ ನಾವು ಕಾಣ್ತೀವಿ, ಮನೆ ಕುಟುಂಬಗಳಲ್ಲಿ ಕಾಣ್ತೀವಿ, ಒಬ್ಬನ ಮಾತು ಒಬ್ಬ ಹೇಳಿದ್ದು ಕೇಳಿದೆ, ಅವನವನ ನಿಯಮ ಅವನವನ ಜೀವನ ಅವನವನಿಂದಾಗಿ ಬೇರೆ ಬೇರೆ ಆಗಿರುವಂತಹ ವ್ಯವಸ್ಥೆ ನಮಗೆ ಕಾಣ್ತೀವಿ. ನಮ್ಮ ಈ ಗುರಿಕಾರರು ಈ ವ್ಯವಸ್ಥೆ ಕಾಣ್ತಿದೆ. ಆದರೂ ಗುರುಗಳಿಗೆ ಈ ಕಾರ್ಯಕ್ರಮ ಕೈಗೊಳ್ಳಿ ಗುರುಗಳ ಬಗ್ಗೆ ಈ ವ್ಯವಸ್ಥೆಯ ಮಾಡಿಕೊಂಡು ಮಾರ್ಗದರ್ಶನ ಮಾಡಿತು. ಎಂತೆಲ್ಲ ಮಾಡಿತ್ತು? ಗುರುಗಳಿಗೆ ವಿಶೇಷವಾದಂತಹ ದೃಷ್ಟಿ ಇತ್ತು. ಎಂಥ ದೃಷ್ಟಿ? ಅದೇ ದಿವ್ಯ ದೃಷ್ಟಿ. ಅದಕ್ಕೆ ನಾಳಗೆ ಎಂತಕ್ಕೂ ನಾಡಿಗೆ ಎಂತಕ್ಕೂ ಇದು 1 ವರ್ಷ ಕಳೆದರೆ ಎಂತಕ್ಕೂ ಅನ್ನುವಂಥದ್ದು ಗುರುಗಳ ಚೇತನಕ್ಕೆ ದಿವ್ಯ ದೃಷ್ಟಿಗೆ ಕಾಣ್ತದೆ. ನಮ್ಮ ಉದಾಹರಣೆ ಸ್ವಭಾಷಾಚಾರ ಮಾಸ ಎಂತೆಲ್ಲ ಗುರುಗಳ ಕೊಟ್ಟಿದ್ದವು ನಮಗೆಲ್ಲರಿಗೂ ಹೊಂದಿದ್ದು. ಕನ್ನಡ ಮಾತಾಡುವಲ್ಲಿ ಕನ್ನಡದಲ್ಲಿ ಇಂಗ್ಲೀಷ್ ಸೇರ್ತಾ ಇದ್ದು ಗುರುಗಳ ಹೇಳಿದವು. ಒಂದಿನ ವಿಶ್ವಣ್ಣ ಇದ್ದು ಪಾಲಿಕರ ವಿಶ್ವಣ್ಣ ಇದ್ದು ಗೋಷ್ಠಿ ಇದ್ದಿಲ್ಲ. ಗೋಷ್ಠಿ ಆಗಿ ಆಶೀರ್ವಚನ ಭಾಷೆಯಲ್ಲಿ ಹೇಳಿದರು. ಗುರುಗಳ ಆಶೀರ್ವಚನಲ್ಲಿ ಹೇಳಿದರು. ಮಂತ್ರಾಕ್ಷರ ಲೆಕ್ಕವಲ್ಲೇ ಒಂದು ಸಂಸಾರ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಹಿರಿಯರು ಗುರುಗಳಿಗೆ ನಮ್ಮ ಭಾಷೆ ಹವ್ಯಕ ಭಾಷೆಯಲ್ಲಿ ಕನ್ನಡದಲ್ಲಿ ಮಾತಾಡಿದರು. ಆದರೆ ಅದೇ ಸಂದರ್ಭದಲ್ಲಿ ಆ ಮಂತ್ರಾಕ್ಷರಿಗೆ ಬಂದಂತಹ ಹಿರಿಯರಿಗೆ ಅವನ ಮಗನಿಗೆ ಮಾತಾಡೋಕ್ಕಾಗಿ ಬಂತು.
ಆ ಮಗನಂದ್ರೆ ಮಾತಾಡ್ತಾ ಅಮ್ಮ ಮಾತ್ರ ಕನ್ನಡವಿದೆ ನಮ್ಮ ಭಾಷೆ ಬೇರೆ ಭಾಷೆ ಆ ಮಗನ ಇಂಗ್ಲಿಷ್ ಮಾತಾಡ್ತಾರೆ. ಆದರೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಅಥವಾ ಹವ್ಯಕ ಭಾಷೆಯಲ್ಲಿ ಈ ಭಾಷೆಯ ಒಟ್ಟಿಗೆ ಸೇರಿ ಒಂದು 26 ನಮ್ಮ ಪದ್ಧತಿಗಳಿಂದ ಇದ್ದು ಅದಕ್ಕೆಲ್ಲ ಹೆಚ್ಚು 15-20 ವರ್ಷ ಮಾತ್ರ ಆಯುಷ್ ಅದು ಗುರುಗಂತ ಕಂಡಿದೆ. ಆದ ಕಾರಣ ಗುರುಗಾಗಿ ಸ್ವಭಾಷಾ ಚಾತುರ್ಮಾಸ ಹೇಳುವಂತಹ ಹೆಸರಲ್ಲಿ ನಮಗೊಂದು ಭಾಷೆಯ ಒಟ್ಟಿಗೆ ಸಂಸ್ಕೃತಿಯ ಒಂದು ಬೀಜ ಒಟ್ಟಿಗೆ ಸೇರಿಸಿಕೊಂಡಿದೆ. ಅದೇ ನಮಗೆ ಇಲ್ಲಿ ಈ ಗುರಿಕಾರರು ಈ ಧಾರ್ಮಿಕ ಚೌಕಟ್ಟಿಗೆ ಗುರಿಕಾರರ ಬೇಕು, ವೈದಿಕರು ಬೇಕು, ಶಿಷ್ಯರು ತನ್ಮಯದಿಂದ ಒಟ್ಟಿಗೆ ಸೇರಿ ಸಮನ್ವಯತೆಯಿಂದ ಇರಕ್ಕೂ ಹೇಳುವಂತಹ ಉದ್ದೇಶದಿಂದ ಹೀಗೆ ಕಾರ್ಯಕ್ರಮ ಮಾಡಬಹುದಂತಹ ಮಾಹಿತಿ ಕೊಟ್ಟಿದೆ. ಎಂತಕ್ಕಿಷ್ಟು ಗೊತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಮನ್ವಯತೆ ಬೇಕೇ ಬೇಕು ಅಂತ ಒತ್ತೆಂದಕ್ಕೆ ಇಲ್ಲದ್ರೆ ಎಂತಕ್ಕೂ ಅಂತ ಉದಾಹರಣೆಗೆ ಧಾರ್ಮಿಕ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಗುರಿಕಾರರಿಗೆ ಎಂಥ ಕೆಲಸ ಇದೆ, ವೈದಿಕರಿಗೆ ಮಾತ್ರ ಕೆಲಸ ಇರ್ತದಲ್ಲ. ವ್ಯವಸ್ಥಿತವಾಗಿ ವೈದಿಕ ಕಾರ್ಯಕ್ರಮ ನೆರವೇರಿಸುವಂತಹ ಜವಾಬ್ದಾರಿ ಅವರವರ ಪೌರೋಹಿತ್ಯ ಪುರೋಹಿತರಿಗೆ ಒಟ್ಟಿಗೆ ಬರುವಂತಹ ವೈದಿಕರಿಗೆ ಬರುವಲ್ಲಿ ನಾವು ತಿಳಿಸಿದ್ದೀವಿ. ಆದರೆ ನಮ್ಮ ಮಟ್ಟಿಗೆ ವ್ಯವಸ್ಥೆಯಲ್ಲಿ ಅದರ ಒಟ್ಟಿಗೆ ಆ ವೈದಿಕ ಕಾರ್ಯಕ್ರಮ ಯಾವುದೇ ಅಡೆತಡೆ ಇಲ್ಲದೆ ಶಾಸ್ತ್ರೀಯವಾಗಿಯೂ ಒಂದು ಚೌಕಟ್ಟಿನ ಒಳಗೆ ನಿಂತು ವ್ಯವಸ್ಥಿತವಾಗಿ ಆಗಿ ಕರ್ಮಾಂತ ಅಪ್ಪಂದರ ಜವಾಬ್ದಾರಿ ನಮ್ಮ ಮಠದ ವ್ಯವಸ್ಥೆಯಲ್ಲಿ ಗುರಿಕಾರರು ವಹಿಸಿಕೊಟ್ಟು. ಆದ ಕಾರಣ ವ್ಯವಸ್ಥಿತವಾಗಿ ಒಂದು ಕಾರ್ಯ ಆಯುತ್ತಾರೆ, ಧರ್ಮ ಕಾರ್ಯ ಆಯುತ್ತಾರೆ. ಇದಕ್ಕೆ ಬರೀ ವೈದಿಕರು ಮಾತ್ರ ಸಹ ಗುರಿಕಾರರು ಬೇಕು. ಕಾರ್ಯಕ್ರಮ ಮುಂದುವರಿಸುತ್ತಾ ಮಹಾಮಂಡಲದ ಗುರುಕುಲ ಪ್ರಕಲ್ಪ ಸಂಯೋಜಕರಾದ ಕನ್ಯಾನ ಈಶ್ವರ ಪ್ರಸಾದ್ ಅವರು ನಮ್ಮೊಂದಿಗಿದ್ದು ಅವರ ಗೌರವ ಉಪಸ್ಥಿತಿಯನ್ನು ನೆನೆಸುತ್ತಾ ಓಕೆ ಸ್ವಾಗತಿಸಿದೆ. ಈಗ ಒಂದು 10 ನಿಮಿಷದ ವಿರಾಮ, ಪಾನೀಯದ ವಿರಾಮ, 10 ನಿಮಿಷ ಆಗುವುದು ನಾವು ಸೇರಿಕೊಳ್ಳಿ ಪುನಃ ಕೇಳಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪ್ರಕಟಣೆ. ಮಂಗಳೂರು ಹವ್ಯಕ ಸಭಾ ವರ್ಷವನ್ನು ನಡೆಸುವಂಥ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ವೈದಿಕ ಸನ್ಮಾನ ಕಾರ್ಯಕ್ರಮ ಇದೇ ಬರುವ 16-11-25ನೇ ರವಿವಾರ ಬೆಳಗ್ಗೆ 7:30ಕ್ಕೆ ಭಾರತೀಯ ಕಾಲೇಜ್ ಶಂಕರಶ್ರೀ ಸಭಾವನದಲ್ಲಿ ನಡೆಯಲಿದ್ದು ಸಭಾದ ಅಧ್ಯಕ್ಷರಾದಂಥ ಚುಂತಾರು ಗೀತಕ್ಕ ಹೇಳಿದ್ದು ಸತ್ಯನಾರಾಯಣ ಪೂಜೆಗೆ ಪ್ರಸಿದ್ಧಿ ಮಾಡಿಸುವಂಥದ್ದು ಚುಂತಾರು ಗೀತಕ್ಕನ ಸಂಪರ್ಕಿಸಿಕೊಳ್ಳಿ ಕೇಳಿಕೊಳ್ತಾ ಇದೆ. ಜನರಿಗೆ ಕೊಟ್ಟಂಥ ವಿಷಯದಲ್ಲಿ ಒಂದಷ್ಟು ಮಾಹಿತಿಯ ವಿನಿಮಯ ಮಾಡಿಕೊಳ್ಳೆ ನಾನು ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಮಾತಾಡಿದಂಥ ಕುಂಡಮಣಿ ವಿಶ್ವೇಶ್ವರಣ್ಣ, ಹಾಗೆ ಅಮೇಯಿ ಶಿವಪ್ರಸಾದನಿಗೆಲ್ಲ ಒಳ್ಳೆಯ ವಿಚಾರಗಳ ಮಂಡನೆ ಮಾಡಿದರು. ಒಳ್ಳೆಯ ವಿಷಯವ ನಿಮಗೆ ಸಭೆಗೆ ಕೊಟ್ಟಿದ್ದರು. ಮುಂದಾನಂತರ ನನಗೆ ಗುರಿಕಾರರ ಗುರುಮಾರ್ಗ ಹೇಳಿದರೆ ನಿಂಗಗೆ ನಿಂಗಳಂತ ಒಂದು ಮಾಹಿತಿಯ ಪುಸ್ತಕ. ಆ ಪುಸ್ತಕದ ಹೆಸರು ಗುರುಮಾರ್ಗಡಿ, ಜೊತೆಗೆ ನಾವು ಹೇಗೆ ನಡೆದುಕೊಳ್ಳಬೇಕಾದಂಥದ್ದು ಹೇಳಿ ಹೇಳುವಂಥದ್ದು ಅದು ಒಂದು ಗುರುಮಾರ್ಗ. ಹಾಗಾಗಿ ಅದಕ್ಕೆ ಆ ಪುಸ್ತಕಕ್ಕೆ ಅದೇ ಹೆಸರು ಬರುತ್ತೆ. ಗುರಿಕಾರಕ ಯಾವ ಯಾವ ಕರ್ತವ್ಯಗಳ ಹೇಗೆ ಎಲ್ಲಿ ಹೇಗೆ ನಡೆಸಬೇಕು, ನಾವು ಹೇಗಿರಬೇಕು ಹೇಳಿ ಹೇಳುವಂಥದ್ದು ಸಾಮಾನ್ಯವಾಗಿ ಬಹುಶಃ ಏನಾಗ್ತಿರೋದು ಅದು ಆ ಪುಸ್ತಕದಲ್ಲಿ ಪರಿಪೂರ್ಣವಾಗಿ ಇದ್ದು ಹೇಳಿ ನಾವು ತಿಳ್ಕೊಂಬತ್ತು. ಒಬ್ಬ ಗುರಿಕಾರನ ಹೇಳಿದರೆ ಅವ ಬಹಳ ನಾಜೂಕಾಗಿ ಅವ ನಡ್ಕೊಳ್ತಾವ. ಅವ ಗುರುಗಳ ಮುಂದೆ ಒಂದು ನಮ್ಮನೆ ಅವ ಎಲ್ಲ 25 ಮನೆ ಎಲ್ಲರ ಪ್ರತಿನಿಧಿಯಾಗಿ ಅವ ಗುರುಗಳ ಮುಂದೆ ಅವ ಇರಬೇಕಾಗುತ್ತೆ. ಅವರ ಸಮಸ್ಯೆ ಏನಾಗಿದ್ದರೆ ಅವರ ಪರವಾಗಿ ಅದರ ಮಂಡನೆ ಮಾಡಲಿ, ಅದಕ್ಕೆ ಪರಿಹಾರವ ಒದಗಿಸಿಕೊಡ್ಲಿ ಅಂತ ಹೇಳಿದ ಅವರಲ್ಲೇ ಆಯ್ಕಾದಂಥ ಸೂತ್ರ ನಿರ್ದೇಶನ ಬೇಕಾದಂಥ ಅಂಥದಕ್ಕೆ ಮಾಡಲಿ ಅವನ ಆಯ್ಕಾಗಿ ಅವರಿಗೆ ಆ ಮನೆಯವರ ಒಂದು ಪರವಾಗಿ ಒಂದು ವ್ಯವಸ್ಥೆ ಮಾಡಲಿಕ್ಕಂಥ ಜವಾಬ್ದಾರಿ ಇದ್ದವರಿಗೆ ಅವರ ಮನೆಯಲ್ಲಿ ಬಂದ ಕಾರ್ಯಕ್ರಮಗಳ ಒಂದು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿ ಗುರಿಕಾರರಿಗೆ ಗುರುಮಟ್ಟಗಳ ನಾವು ಪ್ರತಿನಿಧಿ ನಮ್ಮ ಕರ್ತವ್ಯಗಳಲ್ಲಿ ನಮ್ಮ ರಜೆ ಕಡಿಮೆ ಆದರೂ ಅದು ಮಠಕ್ಕೆ ಗುರುಗಳ ಗುರುಪೀಠಕ್ಕೆ ಅಪ್ಪಂಥ ಒಂದು ಆಘಾತ ಅಥವಾ ಒಂದು ಸಣ್ಣ ಕೊರತೆ ಹೀಗಿಪ್ಪಂಥ ಅಪ್ಪಂಥ ಒಂದು ಪರಿಸ್ಥಿತಿ ನಿರ್ಮಾಣಕ್ಕೆ ಹೇಳಿರುವಂಥ ಭಾವನೆಯೂ ಅದರಲ್ಲಿ ಒಪ್ಪಂಥದ್ದು. ಜೊತೆಗೆ ಸಮಾಜದಲ್ಲಿ ಸೇರಿದಂಥ ಜನಾಂಗಕ್ಕೆ ನಾವು
ಮನೆಯನ್ನು ಮಾಡಲಿಕ್ಕಾದಂಥ ವ್ಯವಸ್ಥೆ ನಾವೊಂದು ಅದರ ವ್ಯವಸ್ಥಿತವಾಗಿ ಮಾಡುವಂಥದ್ದು ನೋಡಿಯುವಂಥ ಒಂದು ಮೇಲ್ವಿಚಾರಣೆಯ ಒಂದು ಕೆಲಸ ಅಲ್ಲಿ ಕಾಂಬಾಗಿ ನಾವು ಒಂದು ಕೆಲಸ ಮಾಡಲಿಕ್ಕಂಥದ್ದು. ಜೊತೆಗೆ ವೈದಿಕ ಕಾರ್ಯಕ್ರಮದಲ್ಲಿ ಹಬ್ಬದ ವೈದಿಕ ಕಾರ್ಯಕ್ರಮದಲ್ಲಿ ನಾವು ವೈದಿಕರ ಒಟ್ಟಿಗೆ ಅದರಲ್ಲಿಯೂ ಕೂಡ ಭಾಗವಹಿಸಿ ಸಭೆಗೆ ವೈದಿಕರಿಗೆ ಮನೆಯವನಿಗೆ 3 ಜನಕ್ಕೆ ಹೊಂದಾಣಿಕೆ ಆಗಿರುವಂಥ ಒಂದು ಆ ರೀತಿಯ ಹಲವು ರೀತಿಯ ವ್ಯವಸ್ಥೆಯ ಒಂದು ಒಳಪಡಲಿಕ್ಕಾಗುತ್ತೆ ಬೇಕಾದ ಅದು ಅನಿವಾರ್ಯ. ಅದು ಆ ಒಂದು ಇದಕ್ಕೆ ಇಪ್ಪತ್ತ ಕೆಲಸ ಮೊದಲಿಗೆ ಎಲ್ಲ ಸರ್ಕಾರಗಳಿದ್ರೆ ಒಂದು ರೀತಿಯ ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ. ಅವಳು ಹಿಂದಾಣ ಗುರುಗಳ ಗುರುಮಠದ ಒಂದು ಹವ್ಯಕ ಸಮಾಜಕ್ಕೆ ಇಂಥ ಒಂದು ಕುರಿಕಾರನ್ನು ನೇಮಕ ಮಾಡಿದ್ದವು. ಅದರ ಅರಸು ಆ ಊರಿನ ಅರಸು ಅದರ ಒಪ್ಪಿ ಅವನ ಸಮಾಜಕ್ಕೆ ಇತರ ಸಮಾಜಕ್ಕೆ ಕೂಡ ಅವನ ಮಾರ್ಗದರ್ಶಕ ಹೇಳಿ ಅದನ್ನೇ ಜಾರಿ ಮಾಡಿ ದೇವಸ್ಥಾನ ದೇವಸ್ಥಾನಗಳಲ್ಲೆಲ್ಲ ಅವನಿಗೆ ಅದೇ ಮರ್ಯಾದೆ ಆ ರೀತಿಯೆಲ್ಲ ಹಾಗೆಲ್ಲ ಅದಕ್ಕೆ ಬೇರೆ ಬೇರೆ ಅವಕಾಶದಿಂದ ಆ ಸಂದರ್ಭದಲ್ಲಿ ಬೆಳೆಯಿತು. ಅದು ವಂಶ ಪಾರಂಪರ್ಯವಾದಂತಹ ಕುರಿಕಾರಕ್ಕೆ ಅದು ಈಗ ಅದು ಕ್ರಮೇಣ ಅದು ಕಮ್ಮಿ ಆಗ್ತಾ ಇತ್ತು. ಅಲ್ಲಿ ಅದರ ಅವಶ್ಯಕತೆ ಕಮ್ಮಿಯಾಗಿಯೋ ಅಥವಾ ಇಲ್ಲಿ ಅವನ ವೈಯಕ್ತಿಕ ವಿಷಯವೋ ಹೀಗೆಲ್ಲ ಆಗಿ ಅದರ ಕಮ್ಮಿ ಆಗ್ತಾ ಇತ್ತು. ಈಗ ಅದು ನಮ್ಮದು ವ್ಯವಸ್ಥೆ ಅಂತ ಹೇಳಿದರೆ ಕೇವಲ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತವಾದಂಥ ಒಂದು ವ್ಯವಸ್ಥೆ ಹೊರತು ಇತರ ಸಮಾಜದವರು ಅಥವಾ ಇತರ ಒಂದು ಜಾಗಗಳಲ್ಲಿ ಇದರ ನಾವು ಇದರ ನಾವು ಪ್ರಯೋಗ ಮಾಡಿ ಹೇಳುವಂಥ ಯಾವ ವಿಧಿಯೂ ಅದರಲ್ಲಿ ನಾವೀಗ ಅದರ ತತ್ತಿದೆ. ಹಾಗೆ ಒಂದು ಗ್ರಾಮಕ್ಕೊಬ್ಬ ಕುರಿಕಾರ ಅನ್ನೋದು ಅದು ಈಗ 25 ಮನೆಗೆ ಒಬ್ಬ 25 ಅಥವಾ ಕೆಲವು ಹೆಚ್ಚು 25 ಮನೆಗೆ ಒಬ್ಬ ಕುರಿಕಾರ 25 ಮನೆಯಲ್ಲಿ ಒಂದು ಘಟಕ. ಆ ಘಟಕಕ್ಕೆ ಅವ ಕುರಿಕಾರನೇ ಅಧ್ಯಕ್ಷ. ಅದಕ್ಕೆ ಅವನಿಗೆ ಸಹಕಾರಕ್ಕೆ ಬೇಕಾದವರ ಅವ ತೆಕ್ಕೊಳಕು ಬೇರೆ ಬೇರೆ ಶ್ರೀ ಕಾರ್ಯಕರ್ತರು ಕಾರ್ಯದರ್ಶಿ ಅದು ಹಾಗೆ ಬೇರೆ ಬೇರೆ ಹೊಂದಾಣಿಕೆಗಳು ಅವ ಮಾಡಿಕೊಂಡು ಘಟಕದಲ್ಲಿ ಒಳ್ಳೆಯ ಕೆಲಸ ಆಯ್ಕೊಂಡು ಹೋಗಬೇಕು. ಏನು ಈಗ ಮಂಡಲ ಮಹಾಮಂಡಲದ ಏನು ನಿರ್ದೇಶನ ಆಗುವುದು, ವಲಯಲ್ಲಿ ಸಮಿತಿ ಸಭೆಯಲ್ಲಿ ಏನು ನಿರ್ಣಯ ಆಗುವುದು, ಅದರ ಈ ಘಟಕ ಶ್ರೀ ಕಾರ್ಯಕರ್ತರ ಮೂಲಕ ಅವ ವ್ಯವಸ್ಥೆ ಮಾಡಬೇಕು. ಅವ ವೈಯಕ್ತಿಕವಾಗಿ ಮಾಡಿದ್ದಾದಂತಹ ನಿರ್ಣೀತವಾದಂತಹ ಅವನೇ ಮಾಡಿದ್ದಾದಂತಹ ಕೆಲವು ಕರ್ತವ್ಯಗಳಿತ್ತು. ಚಾತುರ್ಮಾಸದ ಮಂತ್ರಾಕ್ಷತೆ ಪ್ರತಿ ಮನವೇ ಅದು ಸ್ವತಃ ಅಧಿಕಾರ ಹೋಗಿಕೊಡಬೇಕು ಹೇಳುವಂಥ ಒಂದು ನಿರ್ಣಯ. ಹಾಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈಗ ಬೇರೆ ವಾರ್ಷಿಕವಾಗಿ ಪಡೆದಾದಂಥ ಮನೆ ಹಣ ಕಾಣಿಕೆ ಮಾಡುವಂಥ ದಿನ ನಿರ್ಣಯ ಮಾಡಿ ಮನೆಯವರ ಬರೆಸಿ ಕಾಣಿಕೆ ಮಾಡುವಂಥದ್ದು ಅದೆಲ್ಲ ಒಂದು ಅವನೇ ಮಾಡಿದ್ದಾದಂಥ ಕೆಲಸ. ಉಳಿದರೆಲ್ಲ ಅವ ತನ್ನ 6 ಸಹಾಯಕ್ಕೆ ಘಟಕದಲ್ಲಿ ನೇಮಕ ಆಯಿತು ಅವರ ಮೂಲಕವಾಗಿ ಮಾಡಿಸಿಕೊಂಡು ಬಂದುಕೊಳ್ಳಾದರೆ ಅದು ಒಳ್ಳೆಯ ವ್ಯವಸ್ಥೆ ಆಗಿ ನಡೆಯುವುದು. ಆದರೆ ಕೆಲವರಿಗೆ ಎಲ್ಲದಕ್ಕೂ ಅದು ಸರಿ ಕೂಡ ಹೇಳಿದೆ. ಕೆಲವರಿಗೆ ಹೊಂದಾಣಿಕೆ ಬೇಕು, ಕೆಲವರಿಗೆ ಜನವೇ ಇಲ್ಲ ಅದಕ್ಕೆ ಮಾಡುವ ಯುವಕರ ಸಂಖ್ಯೆ ಕಮ್ಮಿ ಇತ್ತು, ಕೆಲವರಿಗೆ ಹಾಗೆಲ್ಲ ಕೆಲವು ತೊಂದರೆ ಇತ್ತು. ಆ ತೊಂದರೆಗೆಲ್ಲ ಕುರಿತಾದ ಅವನೇ ಅದರ ಹೊಂದಾಣಿಕೆ ಮಾಡಿಕಟ್ಟೆ ಹೇಳಿದ ಜವಾಬ್ದಾರಿ ಅವನಂತೆ ಇತ್ತು. ಹಾಗಾಗಿ ಕಾರಣ ಅವನಿಗೆ ಹತ್ತಿರ ಹೇಳಿ ಅಂತ ಅದಕ್ಕೆ ಹೊಣೆಗಾರ ಅವನೇ ಆಯ್ಕೆ ಹೊತ್ತು ಇನ್ನೊಂದು ಅವರ ಹುಡುಕೊಂಡಿದ್ದು ಅವನಿಗೆ ಅವನ ಘಟಕದಿದ್ದಾರೆ. ಹಾಗಾಗಿ ಅದಕ್ಕೆ ಅಂಥ ಕೆಲವು ತೊಂದರೆ ಇತ್ತು. ಅದಕ್ಕೆ ಆ ಎಲ್ಲದಕ್ಕೂ ಕೂಡ ಒಂದು ಕಷ್ಟ ಅದರ ಹೊಂದಾಣಿಕೆ ಮಾಡಿಬಿಡುವಾಗಿದೆ. ಹಾಕಿದ್ದಂತಹ ಸಂದರ್ಭದಲ್ಲಿ ಮೊದಲನೇ ರೀತಿ ಈಗ ಅಲ್ಲ. ಜೊತೆಗೆ ಮಂಗಳೂರು ಒಂದು ರಾಜ್ಯ ನಿರ್ಣಯ ಕಾರ್ಯಕ್ರಮಗಳು ವಿಭಿನ್ನವಾಗಿರುವಂಥದ್ದು ನನ್ನ ಗಮನದಲ್ಲಿತ್ತು. ಎಂತ ಹೇಳಿದರೆ ಮಂಗಳೂರಲ್ಲಿ ಸ್ವತಃ ಮಂಗಳೂರಲ್ಲಿ ಹವಿಕರ ಪರಂಪರೆಯ ಸಂಖ್ಯೆ ಬಹಳ ಕಮ್ಮಿ ಇರೋದು. ಈಗ ನಾವೆಲ್ಲ ಬೇರೆ ಬೇರೆ ಊರಿಂದ ಬಂದವರು ಬೇರೆ ಬೇರೆ ಮಲೆನಾಡ ಕುಂಬಳೆ ಪುತ್ತೂರು ಇಟ್ಲ ಕೋಳಿ ಈ ಬೇರೆ ಬೇರೆ ಸೀಮೆಯಿಂದ ನಾವು ಬಂದು ಮಂಗಳೂರಲ್ಲಿ ನೆಲೆಸಿದಂಥದ್ದು. ಈಗ ನಾವು ಮಂಗಳೂರು ಬೆಂಗಳೂರುಗಳಲ್ಲೇ ಹವಿಕರ ಸಂಖ್ಯೆ ಎಲ್ಲ ಪೇಟೆಗಳಲ್ಲೂ ನಾವು ತುಂಬುತ್ತಾ ಇತ್ತು. ಒಳ್ಳೆಯ ವಿಷಯ ಏನು ಇದಲ್ಲ, ಅದಕ್ಕೆ ತುಂಬುತ್ತಾ ಇದ್ದು ಅಲ್ಲಲ್ಲಿಗೆ ಬೇಕಾದಂತಹ ವ್ಯವಸ್ಥೆ ಇತ್ತು. ಹಾಗೆ ಪೇಟೆಯಲ್ಲಿ ಬಪ್ಪಂತಹ ಸಮಸ್ಯೆ ಬೇರೆ ಕ್ರಮ, ಹಳ್ಳಿಯಲ್ಲಿ ಇಪ್ಪಂತಹ ಬಪ್ಪಂತಹ ಸಮಸ್ಯೆ ಬೇರೆ. ಎಲ್ಲವೂ ಒಂದೇ ಆಗಿರ್ತಿದೆ. ಇಲ್ಲಿ ಬಪ್ಪಂತಹ ಸಮಸ್ಯೆ ಅಲ್ಲಿ ಬಾರ, ಅಲ್ಲಿ ಬಪ್ಪಂತಹ ಸಮಸ್ಯೆ ಇಲ್ಲಿ ಅದಿಲ್ಲ ಅಂಥದ್ದು ಇದರ ಅನಿವಾರ್ಯ. ಎಲ್ಲ ಮನೆಯ ಯುವಕರು ಇದು ಪೇಟೆ ಸೇರುವಂಥದ್ದು. ನಾವು ಮೊದಲಿಗೆ ನಾವು ಹವ್ಯಕ ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಆಘಾತಗಳು ಎಷ್ಟೆಷ್ಟೋ ಬಂದೀಪಗಳು ಕೂಡ ನಾವು ಅದರೆಲ್ಲ ಎದುರಿಸಿ ನಾವು ಮುಂದೆ ಒಯ್ದು ಯಾವುದಲ್ಲಿ
ಸ್ವತಂತ್ರ ಕಾಲದ ನಂತರ ಬಂದಂತಹ ನಮ್ಮ ಸಮಾಜಕ್ಕೆ ಬಂದಂತಹ ಆಘಾತಗಳು ಶಾರದಾಂಬೆಯಿಂದಲೇ ಶುರು ಮಾಡಿದೆ, ಅಲ್ಲಿಂದಲೇ ಆ ಕಾನೂನಿಂದಲೇ ಶುರುವಾಯಿತು. ಹೇಳಿದ್ರೆ ಅದು ನೇರವಾಗಿ ಬ್ರಾಹ್ಮಣರಿಗೆ ಬಂದಂತಹ ಒಂದು ಆಘಾತ. ಅದರ ಮೇಲೆ ಭೂ ಸುಧಾರಣಾ ಕಾನೂನು, ಅದರ ಮೇಲಿಂದ ಈ ಮೀಸಲಾತಿ ಬ್ರಾಹ್ಮಣರ ಹೊರತುಪಡಿಸಿರುವಂಥ ಮೀಸಲಾತಿ, ಇದೆಲ್ಲವೂ ಕೂಡ ನೇರವಾಗಿ ಬ್ರಾಹ್ಮಣ ಸಮಾಜಕ್ಕೆ ಬಂದಂಥ ಆಘಾತಗಳು. ನಮಗೆ ನಮ್ಮ ಬ್ರಾಹ್ಮಣಿಕೆ ನೋಡಿದ್ರೆ ನಾವು ಒಂದು 75 ವರ್ಷಕ್ಕೆ ಮೊದಲೇ ನಾವು ನೋಡಿದ್ರೆ ನಮ್ಮ ಹಿರಿಯರು ಏನು ಉದ್ಯೋಗಸ್ಥರಲ್ಲ, ಸರ್ಕಾರಿ ಉದ್ಯೋಗಸ್ಥರಲ್ಲ, ಅಥವಾ ಒಂದು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಭಾಗವಹಿಸುವುದು ಕೇವಲ ಕೃಷಿ ಅಥವಾ ವೈದಿಕ ಅಥವಾ ಬೇರೆ ಹೇಳಿದ್ರೆ ಮತ್ತೆ ಬೇರೆ ಇಲ್ಲೇ ಅದೇ ಹೆಚ್ಚಿನವರ ಹಿರಿಯರು, ನಿಗಳ ಅಪ್ಪ ಅಲ್ಲದ್ರೆ ಅಜ್ಜ ಮಾಡಿ ಬಂದಿದ್ದ ಕೆಲಸ ಆಗ್ಲಿ ಕೃಷಿ ಅಥವಾ ವೈದಿಕ, ಮುಖ್ಯವಾಗಿ ಕೃಷಿ. ನಾವು ಸಾಗರ ಪ್ರಾಂತ ಅಥವಾ ನಮ್ಮ ಮೂಲದ ಬಂದಂತೆ ಈ ಕೃಷಿಯೇ ನಮ್ಮ ಮೂಲ. ಆದರೆ ಇಂಥ ಕಾನೂನಲ್ಲಿ ನಮ್ಮ ಸಮಾಜಕ್ಕೆ ಬಂದಂಥ ಆಘಾತವ ನಾವು ತಕ್ಷಣ ನಮ್ಮ ಪ್ರಯೋಗ ತಿರುಗಿಸಿ ಸಮಾಜ ತಿರುಗಿಸಿ ಯಾವುದಕ್ಕೆ ನಮಗೆ ಮೀಸಲಾತಿ ಬಂದಿಲ್ಲ ಎಂತಾಯ್ತು, ನಾವು ನಮ್ಮ ಮಕ್ಕಳ ಇದು ದಾರಿ ಬೇರೆ ಮಾಡಿದ್ವಿ, ಯಾವುದು ಇಂಜಿನಿಯರಿಂಗು ಅಥವಾ ಡಾಕ್ಟರ್ಗೆ ಅಥವಾ ಬೇರೆ ಬೇರೆ ಉತ್ತಮ ಉದ್ಯೋಗಗಳ ಕಲಿಕೆಯಲ್ಲಿ ನಾವು ಮುಂದೆ ಬಂದು ಆ ಮೂಲಕವಾಗಿ ನಾವು ಸ್ವತಂತ್ರವಾಗಿ ಪರಮ ಪೂಜ್ಯ ಜಗದ್ಗುರು ಲಿಂಗಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರದಾತಿ ಮಹಾಸ್ವಾಮಿಯವರ ದಿವ್ಯ ಚರಣಾರವಿಂದಕ್ಕೆ ಶಿರಸಾಷ್ಟಾಂಗ ಪ್ರಣಾಮ ಮಾಡ್ತಾ ಗುರು ಪರಂಪರೆಗೆ ನತಮಸ್ತಕನಾಗಿ ಶ್ರೀಕರಾರ್ಚಿತ ದೇವತಾ ಸನ್ನಿಧಿಗೆ ಒಳಪಟ್ಟು ಈ ಕ್ಷೇತ್ರದ ಈ ಸೀಮೆಯ ಅತಿಥಿಯವರು ಕತ್ರಿ ಮಂಜುನಾಥ ಮಂಗಳಾದೇವಿಯ ಸಮಸ್ತ ದೇವತಾ ಸನ್ನಿಧಿಗಳಿಗೆ ಒಳಪಟ್ಟು ಈ ಭೂಮಿಯಲ್ಲಿ ಚಾತುರ್ಮಾಸವೇ ನಡೆಸಿ ಇಲ್ಲಿ ಸಾನ್ನಿಧ್ಯ ನೀಡಿದಂತಹ ಶ್ರೀಧರ ಸ್ವಾಮಿಗಳ ಸನ್ನಿಧಿಯನ್ನು ಮತ್ತೆ ನೆನಪಿಸಿ ಇವತ್ತಿನ ಗುರಿಕಾರ ಗುರು ಸಂವಾದ ಗುರು ಮಾತ್ರ ಅನ್ನುವ ಈ ಸಂವಾದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಿ ಹಾಗೆ ವೇದಿಕೆಯಲ್ಲಿರುವ ಸಭೆಯಲ್ಲಿರುವ ಎಲ್ಲ ಗುರುಬಂಧುಗಳಿಗೆ ಪ್ರಣಾಮ ಸಲ್ಲಿಸ್ತಾ ನಮ್ಮ ಮಂಗಳೂರು ಮಂಡಲ ಅಂದರೆ ಒಂದು ಹೆಮ್ಮೆಯ ಒಂದು ಮಂಡಲ, ನನಗೆ ಸ್ವಲ್ಪ ನೆಚ್ಚಿನ ಮಂಡಲ. ಮಂಗಲ ಗೋಯಾತ್ರೆ ಮಹಾಮಂಗಲ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ 100ಕ್ಕೆ 100% ಮಂಗಳೂರು ಮಂಡಲ ನಿಂತು ಯಶಸ್ವಿಗೊಳಿಸಿ ಪರಮ ಪೂಜ್ಯ ಶ್ರೀಗಳವರಿಗೂ ನೆಚ್ಚಿನ ಒಂದು ಮಂಡಲವಾಗಿ ಇರುವಂತಹ ಮಂಗಳೂರು ಮಂಡಲದ ಮಂಗಳೂರಿನ ಕೇಂದ್ರ ಇರೋದು ಮಧ್ಯ, ದಕ್ಷಿಣ, ಉತ್ತರ, ಹಾಗೆ ಮುಡಿ 4 ವಲಯ. 4 ವಲಯದಲ್ಲಿ 48 ಘಟಕ ಇದೆ. ಒಂದು ಘಟಕಕ್ಕೆ ಗುರಿಕಾರ ಇಲ್ಲ, ನೇಮಕಾತಿಲ್ಲ. ಹೊರತುಪಡಿಸಿ ಒಬ್ಬರು ನಿನ್ನೆಯ ಬಾಯಾರಣ ಸಭೆಗೆ ಬಂದಿದ್ದಾರೆ. ಅಲ್ಲಿಗೆ 46 ಜನ ಇವತ್ತು ಅಪೇಕ್ಷಿತರು. ಅದರಲ್ಲಿ 36 ಜನ ಗುರಿಕಾರಕ್ಕೆ ಭಾಗಿಯಾಗಿದ್ದಾರೆ. ದೊಡ್ಡ ಒಂದು ಪ್ರಯತ್ನ. ಕಲ್ಲರ್ತ ವಲಯದ ಒಬ್ಬರಿಗೆ ನಿನ್ನೆ ಬರಲಿಕ್ಕಾಗಿಲ್ಲ, ವೆಂಕಟೇಶ್ವರನ ಇಲ್ಲಿಗೆ ಬಂದಿದ್ದಾರೆ. ಹಾಗೆ 37 ಗುರಿಕಾರನ ಒಳಗೊಂಡಂತ ಒಂದು ಸಭೆಗಳು. ಹಾಗೆ ವಲಯ ಪದಾಧಿಕಾರಿಗಳು 21 ಜನ ವಲಯ ಪದಾಧಿಕಾರಿಗಳು, ಹಾಗೆ 6 ಜನ ಮಂಡಲ, 6 ಜನ ಮಹಾಮಂಡಲದ ಪದಾಧಿಕಾರಿಗಳು. ಒಂದು ಪ್ರಮಾಣದಲ್ಲಿ ನಾವು ಇವತ್ತಿನ ಸಭೆಯಲ್ಲಿ ಹಾಜರಾತಿಯ ವಿಷಯದಲ್ಲಿ ನಾವು ಒಳ್ಳೆಯ ಸಂಖ್ಯೆಯನ್ನು ಕಂಡಿದ್ದೇವೆ. ಇದು ಮಂಗಳೂರು ಮಂಡಲದ 3ನೇ ಸಭೆ. ಈ ಸಭೆಯಲ್ಲಿ ನಿನ್ನೆ ಪ್ರಶ್ನೆ ಹೆಚ್ಚು ಬರಬೇಕು, ಬಾಯಿ ಕಮ್ಮಿ ಪ್ರಶ್ನೆಗಳು ಬಂದಿದೆ. ಪ್ರಶ್ನೆ ಬಂದಾಗ ನಾವು ಸಹ ತೀಕ್ಷ್ಣವಾಗ್ತೇವೆ. ಅಂದರೆ ಬಾಯಲ್ಲಿ ಮನಸ್ಸಿನಲ್ಲಿ ಅಥವಾ ನಮ್ಮ ಮನಸ್ಸಿಗೆ ಒಂದಷ್ಟು ವಿಷಯಗಳು ಬಂದುಬಿಡುತ್ತವೆ. ಹಾಗೆ ಅರ್ಧ ಗಂಟೆ 3 ಗಂಟೆ ಭಾಷಣ ಮಾಡೋದಿಲ್ಲ, ಆದರೆ ಅದಕ್ಕೆ ಬೇಕಾದಂತಹ ಪೂರ್ವಕ ವಿಷಯಗಳು ಇವತ್ತಿರುವಂತಹ ಈ ಗುರಿಕಾರರ ವ್ಯವಸ್ಥೆ
ಇದು ರಾಮಚಂದ್ರಾಪುರ ಮಠದ ಕೀರ್ತಿಗೆ ಶಿಖರ. ಗುರಿಕಾರ ವ್ಯವಸ್ಥೆ ಅನ್ನೋದೇ ಇಡೀ ನಮ್ಮ ರಾಮಚಂದ್ರಾಪುರ ಮಠಕ್ಕೆ, ಇಡೀ ಯಾವುದೇ ಸಮಾಜ ಸಂಘಟನೆಗೆ ನೋಡಿದ್ದು ಇಲ್ಲಿಂದ ಕಾಪರೇಟ್ ಆಗಬೇಕು. ಯಾವುದೇ ಇದರ ಸಮುದಾಯದವರು ಕೇಳಿದ್ರು ದಿಕ್ಕಲ್ಲಿ ಗುರಿಕಾರ ವ್ಯವಸ್ಥೆ ಉಂಟಂತ ಕೇಳ್ತಾರೆ. ಎಂತ ಕೇಳ್ತವು ಅಂದರೆ ನಮ್ಮ ಆ ಗುರಿಕಾರ ಒಂದು ನಿಯಮ, ಅವರು ಪಾಲಿಸುವಂಥ ಕ್ರಮ, ಅದು ಹೆಮ್ಮೆ ಪಡುವಂಥದ್ದು. ನಿಜವಾಗಿಯೂ ಗುರಿಕಾರಿಗೆ ನಾವೆಲ್ಲ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಗುರಿಕಾರಿಗೆ ನಾವು ಮಹಾಮಂಡಲದ ಮಂಡಲದ ವಲಯದ ಸೂಚನೆ ಅದರಲ್ಲಿ ಸಾಗಿಸಲು ಹಾಕಿದ ಮೇಲೆ ಎಂದು ಕೈಗಳ ಸರಿ ಇದ್ದಾಗ ವಾಪಸ್ ಹಿಂಗೆ ತಿರುಗಿಸಿ ನೋಡಿ ಬಂದಿದೆ. ಗುರಿಕಾರ ಬನ್ನಿ ಅವರು ಬೈದಿದೆಯಾ? ನಿಜವಾಗಿಯೂ ಗುರಿಕಾರರು ಗುರುಗಳ ಶ್ರೀರಾಮ ಅವರ ಒಂದು ಹಸ್ತಾಕ್ಷರ ಹೊಂದಿದ ಒಂದು ಸನದಿನ ಪಡೆದಂತಹ ಒಬ್ಬ ನಮ್ಮ ನೆಚ್ಚಿನ ಅಥವಾ ನಮ್ಮ ಹೆಮ್ಮೆಯ ಒಂದು ಘನಸ್ಥಿತಿಯ ಸ್ಥಾನದ ಒಂದು ಅಲಂಕೃತ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಹೇಗೆ ಹಿರಿಕೊಳ್ಳುವುದಕ್ಕೆ ಗುರಿಕಾರ ಗುರುಮಾರ್ಗ ಒಂದು ಸಂವಿಧಾನದ ರೂಪಕ್ಕೆ ಕೈಗೆ ಮಹಾಮಂಡಲ ಪುನರ್ರಚನೆ ಆದ ಮೇಲೆ ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಯೋಚನೆ ಮಾಡಿದೆ. 25/8/2025 ಆದ ಗುರಿಕಾರ ಸಮಾವೇಶದಲ್ಲಿ ಹೆಂಗನಂದು ತಪ್ಪಾಯಿತು. ಮಹಾಮಂಡಲ ತಪ್ಪು ಮಾಡಿದ್ರು. ಎಂತ ತಪ್ಪು ಮಾಡಿದ್ರು ಅಂದ್ರೆ 1 ವಾರ ಹಿಂದೆ, 10 ದಿನ ಹಿಂದೆ ಅಥವಾ ಹೀಗೆಂತದ್ದು ಹೇಳಿದ್ರು. ಹಿಂಗೆ ಬನ್ನಿ ಹೇಳಿ ಕರೆದ್ರು. ವಾಟ್ಸಪ್ ಒಂದಿಯಲ್ಲಿ ಫಾರ್ವರ್ಡ್ ಮಾಡೋದು. ಹೀಗಾಗಿ ಅದರ ಸರಿಪಡಿಸುವಂತಹ ಹೊಣೆಗಾರಿಕೆ ಮಹಾಮಂಡಲ. ಹಾಗಾಗಿ ಅದಕ್ಕಾಗಿ ಮಂಡಲದ 1, 2, 3, 4 ವಲಯ ಭೌಗೋಳಿಕವಾಗಿ ನೋಡಿಕೊಂಡು ಅಲ್ಲಲ್ಲಿ ಸಭೆ ಮಾಡೋದು. 10 ಮಂಡಲಕ್ಕೆ 20 ದಿನ ಈ ಥರದಲ್ಲಿ ಈಗ ಡಿಸೆಂಬರ್ 20-22 ಮುಂಚೆ ಕೊಡುಗುಂಬಲು ಕೊಡುವಂತಹ ಒಂದು ಪ್ರಕಾರದಲ್ಲಿ ಅಲ್ಲಿದೆ ನಮ್ಮ ಮಂಗಳೂರು ಮಂಡಲದ ಹೆಸರು. ಆರಂಭದ ಸಭೆ ಕೆ.ಪಿ. ಸುಬ್ರಯ್ಯನ ಸನ್ನಿಧಿ ಆಯಿತು. ಸುಬ್ರಹ್ಮಣ್ಯನ ಅನುಗ್ರಹ ಅಂತ ಅಲ್ಲಿಂದ ಶುರು ಮಾಡಿದ ಸಭೆ ಚಂದ ನಡೀತಾ ಇದೆ. ಹಾಗೆ ನಮ್ಮ ಶಿಷ್ಯ ಇದ್ದವು ಹಾಗೆ ಅದು ಶುರುವಾದ ಮುಗ್ಗೋದೆ ಆಗೋದೆ, ಅದು ಸುಬ್ರಹ್ಮಣ್ಯನ ಸನ್ನಿಧಿ ಮುಗ್ಗೋದೆ, ಸುಬ್ರಹ್ಮಣ್ಯನ ಸನ್ನಿಧಿ ಪಕ್ಕಲೇ ಅದು. ಮತ್ತೆ ಬಂದದ್ದು ಇದೆ ನಮ್ಮ ಮಂಜುನಾಥನ ಕ್ಷೇತ್ರ ಅಪ್ಪನಲ್ಲಿ, ಅಂದರೆ ಮಂಗಳೂರು ಮಂಡಲ. ಹಾಗಾಗಿ ಮಂಗಳೂರು ಮಂಡಲ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಥಮತಃ ಆಯ್ಕೆ ಆಗ್ತಾ ಇದ್ದು, ಅದಕ್ಕೆ ಬೇಕಾದಂತಹ ಗೌರವ ವ್ಯವಸ್ಥೆಯ ಲಿಂಗ ನಡೆಸಿಕೊಡ್ತೀವಿ ಹೇಳುವ ವಿಶ್ವಾಸ ಅಥವಾ ಆ ದೂರದೃಷ್ಟಿತ್ವ ಶ್ರೀ ಸಂಸ್ಥಾನಕ್ಕಿತ್ತು. ಹಾಗಾಗಿ ಹೀಗೆ ಅವಕಾಶ ಬರ್ತಾ ಇರ್ಬೋದು. ಗುರಿಕಾರರ ವಿಷಯಕ್ಕೆ ಬಂದ ಪುನಃ ತುಂಬಾ ಪ್ರಶ್ನೆಗಳ ವಿಷಯಕ್ಕೆ ಬಂತು, ಜಿಜ್ಞಾಸೆಗೆ ಬಂತು. ಶ್ರೀಮನುಷ್ಯನ ಸುಮಾರು ವಿಷಯಗಳು ಹೇಳಿದವು. ಮಹಾಮಂಡಲಕ್ಕೆ ಬಂದಂತ ವಿಷಯಕ್ಕಿತ್ತು. ದೀಪಕಣ್ಣಿಗೆ ಮೂಲ ಮನೆಯಲ್ಲಿ ಕೊಡುತ್ತು. ಇಲ್ಲಿ ಮತ್ತೆ ಎಂತ ಮಾಡೋದು? ನಗರ ಪ್ರದೇಶ 880 ಮನೆ ಒಂದರಲ್ಲಿ ಲೆಕ್ಕ ಸಿಗೋದು. ಮತ್ತ ವಿಶ್ವಾಸ ಸಂವತ್ಸರದ ಕ್ರೋಧಿಗೆ 880 ಮನೆ ಸಿಗೋದು. ವಿಶ್ವಾಸಕ್ಕೆ ಬರುವಾಗ ಮಂಗಳೂರು ನಗರದೊಳಗೆ 890 900 ಮನೆ ಬಂತು. ಹೀಗೆ ವ್ಯತ್ಯಾಸ ಆಗತಕ್ಕಂತಹ ಪ್ರದೇಶದ ಒಂದು ಕೇಂದ್ರ ಇದೆ. ಒಂದು ಆತಂಕ ಹೆಂಗ ಬಂದ ಕೂಡಲೇ ನೋಡಿ ಕಂಡ ಮಂಗಳೂರು ಮಂಡಲದಲ್ಲಿ ಇಷ್ಟು ಮನೆ ಇತ್ತು, 3000 ಮೇಲೆ 330 ಮನೆಯಿಂದ ದೀಪ ಕಾಣಿಕೆ ಇದೆ. ಅದೇ ಮಂಗಳೂರು ಮಂಡಲದಲ್ಲಿ ಆಂಗ್ಯ ದೀಪ ಕಾಣಿಕೆ ಕೊಡೋದು ಇಲ್ಲಿ ಯಾವುದೋ ಒಂದು ಕಾರಣಕ್ಕೆ ದೀಪ ಕಾಣಿಕೆ ಬೈತೀವಿ. ಅದರ ವಿಮರ್ಶೆ ಆಯ್ತಲ್ಲ. ಇನ್ನೂ ಪ್ರಶ್ನೆ ಹಾಕಿದ್ದಲ್ಲ, ಈಗ ಪ್ರಶ್ನೆ ಮುಂದೆ ಹೋಗುತ್ತೆ. ಆ 330 ಮನೆಯಿಂದ ಬೇರೆ ಉದಾಹರಣೆಗೆ ಹೇಳ್ತಾರೆ. ಈ ಸತಿ ಅದಕ್ಕೆ ಒದಗಿಸುವುದೇ ಶ್ರೀಕಾರ್ಯಕರ್ತರೇ ಮಂದಿರದವರೇ ಸೇರಿಕೊಂಡು ಎಲ್ಲಿ ಅದು ತೊಡಗು ದೀಪ ಕಾಣಿಕೆ ಕೊಡದೇ ಪದ ಕಾರಣನೇ ಆಗಬೇಕು. ಅದು ಪ್ರಶ್ನಾರ್ಥವಾಗಿ ಅಲ್ಲ, ನಮಗೆ ಪೂರಕವಾಗಿ. ಪರಮ ಪೂಜ್ಯ ಶ್ರೀ ಸಂಸ್ಥಾನ ಈ ಸತಿ ಮಾಲೂರಿನ ಕಾರ್ಯಕ್ರಮಕ್ಕೆ ಹೋಗಿಕೊಂಡು ಅದು ಕರೆ ಕೊಟ್ಟು
ಆರೆಲ್ಲ ದೂರ ಇದ್ದೀರಾ ಮಠದ ವ್ಯವಸ್ಥೆಗೆ ಬೇಕೇ ಬೇಕಾದವರು. ತಾಯಿಯಿಂದ ದೂರ ಆಗಿದ್ದೀರಾ ಮಕ್ಕಳೆಲ್ಲ ಬನ್ನಿವಾಳ ಅದನ್ನೇ ಆಧರಿಸಿಕೊಂಡು ನಾವು ಈ ಸರ್ತಿ ಎಲ್ಲ ಬರೀಕಾರತೆ ನಿಂಗಳ ಘಟಕರಿಯಾದಂತಹ ಈ ಥರದ ವಿಚಾರ ಎಂತಾಗಿದೆ ಇದರ ವಲಯೆಯೂ ಹಂಚಿಕೊಳ್ಳಿ. ಎಷ್ಟೋ ಮನೆಯಿಂದ ದೀಪಗಾಣಿಗೆ 1 ವರ್ಷ ಕೊಡ್ತಾ ಇದೆ, ಎಷ್ಟೋ ಮನೆಯಿಂದ 3 ವರ್ಷ ಅಂತ ಕೊಡ್ತಾ ಇದೆ, ಎಷ್ಟೋ ಮನೆಯಿಂದ 4 ವರ್ಷ ಆಗಿ ಫ್ರೀಸ್ ಆಗಿ ಅದು ಹೀಗೆಲ್ಲ ಬರ್ತಾ ಇದೆ. ಕಾರಣ ಆಗಲಿ ಹೇಳಿದಾಗೆ ಉಪ್ಪಲ್ಲಿ ಕೊಡ್ತೇನೆ ಅದಕ್ಕೆಲ್ಲ ಒಂದೊಂದು ಉತ್ತರ ಇರೋದು. ಆಗ ಒಂದು ಪ್ರಶ್ನೆ ಬಂತು, ದೀಪಗಾಣಿಗೆ ಹೆಂಗ ಕೋಳಿ ಮಾಡಿದ್ದು ಹೆಂಗ ಈ ಸಮಯ ಸಮರ್ಪಣಾ ಸಮಯ ಕೊಡ್ತು. ಜನವರಿ 14ರಿಂದ ಜನವರಿ 30. ಮೊದಲಿಗೆ ದೊಡ್ಡ ಗುರುಗಳ ಕಾಲದಲ್ಲಿ ಗುರುಗ ಬಂದ ಸಮಯ ಮಾಡುವಂಥದ್ದು ಇದ್ದಾಗ ತಿರುಮೇಶ್ವರ ನಿಂಜನ ಸಾಹೇಬ್ ಕೇಳಿದ್ರು. ನಂತರದಲ್ಲಿ ನಮ್ಮ ಸಂಸ್ಥಾನ ಬಂದ ಆರಂಭದಲ್ಲಿ ಹಾಗೆ ಜನವರಿ 14ರಿಂದ ವಿಶ್ವ ಕಣಿಯವರೆಗೆ ನೆನಪಿಟ್ಟು ವಿಶ್ವ ಕಣಿಯವರೆಗೆ ಅವಕಾಶ ಇದೆ. ಆಡಳಿತಾತ್ಮಕ ವ್ಯವಸ್ಥೆಗೆ ಒಳಪಟ್ಟಪ್ಪಾಗ ಜನವರಿ 31 ಮಾರ್ಚ್ 31 ಬ್ಯಾಂಕ್ ವ್ಯವಹಾರದಿಂದ ವಾರ್ಷಿಕವಾಗಿ ಕೊನೆಗೊಳ್ಳುವ ಸಮಯ. ಅಲ್ಲಿವರೆಗೂ ಕೊಡುದೊಳ್ಳೆ ಭಾರಿ ಜನರ ಬಲಿತಾರ ಒಂದು ದೇವಿ ಇದರ ದೀಪಗಾಣಿಗೆ ಸಮರ್ಪಣೆಯ ರೂಪ ನೋಡಿಯಪ್ಪ. 1 ವರ್ಷ ಅಲ್ಲ, ಯಾವುದೂ ಸಮಯಕ್ಕೂ ಒಂದು ನಿಘಂಟಾಗಿದ್ದೀಗ. ಜನವರಿ 14ರಿಂದ 31. ಇತ್ತೀಚಿನ ಒಂದು 2 ವರ್ಷದಿಂದ ಮಂಗಳೂರು ಬಳಿಗೆ ಒಂದು ಎಕ್ಸೆಪ್ಷನ್ ಕಾಲ, ಒಂದು ಪ್ರತ್ಯೇಕ. ಅಂದರೆ ಮಾಣಿ ಮಠದ ವಾರ್ಷಿಕೋತ್ಸವ 4 ತಿಂಗಳು ಜನವರಿ 20ಕ್ಕೆ ಬರ್ತೇವೆ 2026. ಕಳೆದ ವರ್ಷವೂ ಹಾಗೆ ಅಲ್ಲೆಲ್ಲೋ 10ರಲ್ಲಿ ಇತ್ತು. ಅವಾಗ ಜನವರಿ 1ರಿಂದಲೇ ಕೊಡಿ ಮಹಾಮಂಡಲ ಕೇಳಿಕೊಂಡಿದ್ರು. ಈ ವರ್ಷವೂ ಹಾಗೆ ಕೇಳಿಕೊಂಡಾಗ ಅಂತ ವಿಷಯಕ್ಕೆ ಬಂತು. ಈಗಲೇ ನಿಗೋಗಲ್ಲ ಗೊತ್ತಾಗಿದೆ. ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ. ಈಗ ಜನವರಿ 1ರಿಂದಲೇ ಲಕ್ಷ್ಮೀ ಎಲೆಕ್ಷನಲ್ಲಿ ನಿಮಗೆ ತಂತ್ರಾಂಶದಲ್ಲಿ ದೀಪಗಾಣಿಗೆ ಸಮರ್ಪಣೆಗೆ ಅವಕಾಶ ಬರ್ತದೆ. ಆವಾಗ ನಾವು ಎಂತ ಮಾಡಬೇಕು? ಆಗ ಕೇಳಿದ ಒಂದೊಂದು ಪ್ರಶ್ನೆಗೆ ಒಂದೊಂದು ಉತ್ತರವಾಗುತ್ತೆ. ಎಂತ ಅಂದರೆ ಗುರುಗಳೇ ಕೊಟ್ಟ ಮಾರ್ಗದರ್ಶನ ಮಹಾಮಂಡಲಕ್ಕೆ ನವೆಂಬರ್ ತಿಂಗಳ ವಲಯ ಸಭೆ ಎಲ್ಲ ಗುರಿಗಾರರ ಹಾಜರಾತಿ ಸಭೆಯ ಮಧ್ಯೆ ಆಯ್ಕೆಗಳು ಯಾವ ಘಟಕದ 12 ಇದ್ದರೆ 12, 13 ಇದ್ದರೆ 13 ಘಟಕ ಯಾವ ತಾರೀಕಿಗೆ ದೀಪಗಾಣಿಗೆ ಸಮರ್ಪಣೆಯ ದಿನಾಂಕ ನಿಶ್ಚಯ ಮಾಡಿಕೊಳ್ಳಿ. ನಿಶ್ಚಯ ಆದ ಕೂಡಲೇ ಒಂದು ವಲಯದ ಸಂಬಂಧವಾಗಿ ಒಬ್ಬ ಘಟಕಕ್ಕೆ ಒಬ್ಬ ಅಲ್ಲಿ ಹೋಗಿ ಭಾಗವಹಿಸಿದೆ. ಇನ್ನೊಂದು ಗ್ರೂಪಲ್ಲಿ ಗುರಿಗಾರರ ವ್ಯಾಪ್ತಿಗೆ ಪೇಟೆಗೆ ಹೋಯಿತು, ಹೆರವೂರಿಗೆ ಹೋಯಿತು ಅಥವಾ ಅಲ್ಲಿ ಹೋಯಿತು, ಅವರದೇ ಹೊರಬರದಾದ ವ್ಯವಹಾರದ ವ್ಯವಸ್ಥೆಗೆ ಇತ್ತು. ಅವಾಗ ಎಂತ ಮಾಡೋದು? ಓಕೆ, ನವೆಂಬರ್ ತಿಂಗಳಲ್ಲಿ ತಿಳಿಸುವುದು ಎಲ್ಲ ಮನೆಯಲ್ಲಿ ಇಂಥ ತಾರೀಕಿಗೆ ವಾರ್ಷಿಕವಾಗಿ ನನ್ನ ಮನೆಯ ಪೂಜೆ ಮಾಡಿದ್ದೆ. ಊಟಕ್ಕೆ ಹೇಳಿದ್ರು ನಮಗೆ ಒಪ್ಪದೆ, ಪ್ರಶ್ನೆ ಗುರಿಗಾರರ ಮೇಲೆ ಹೇಳಿದ್ರೆ ಒಪ್ಪದೆ. ಅದೇ ದಿನ ಇಷ್ಟು ಗಂಟೆಗೆ ನಮ್ಮ ದೀಪಗಾಣಿಗೆ ಸಮರ್ಪಣೆ. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಅಜ್ಞಾನನಿರಾಕೃತ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ಕ್ಷೇತ್ರದಲ್ಲಿ ಸಾನ್ನಿಧ್ಯ ನೀಡಿದಂತಹ ಶ್ರೀಧರ ಸ್ವಾಮಿಗಳನ್ನು ಈ ಸ್ಥಳದಲ್ಲಿ ಆರಾಧನೆ ಮಾಡಿರುವಂತಹ ನಾಗಾದಿ ದೇವತೆಗಳ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಸೇರಿದ ಎಲ್ಲ ಗೌರವಾನ್ವಿತ ಗುರಿಕಾರರಿಗೆ ನಮಸ್ಕರಿಸಿಕೊಂಡು ನಮ್ಮ ಮಹಾಮಂಡಲದ ಅಧ್ಯಕ್ಷರಾದ ಹರಿಪ್ರದ ಯಡಿಯೂರಪ್ಪ ಅವರೇ, ಹಾಗೆ ನಮ್ಮ ಪ್ರಾಂತ ಉಪಾಧ್ಯಕ್ಷರಾದ ಶಿವಶಂಕರ ಭವನದವರೇ, ಮಂಡಲದ ಅಧ್ಯಕ್ಷರಾದಂತಹ ಸರವು ಗಣೇಶಣ್ಣ, ಹಾಗೆ ಮಹಾಮಂಡಲದ ಸೇವಾ ವಿಭಾಗ ಗುರುಗಳ ಎಲ್ಲ ಪ್ರಧಾನರು ಕೇಳಿಕೊಂಡು ಒಂದೇ ಮಾತು ಈ ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ನೆನಪಿಗೆ ಇದರಲ್ಲಿ ಯಾರು ಭಾಗವಹಿಸಿ ಈಗ ಹೇಳಿ ಪುಸ್ತಕದಲ್ಲಿ ನೋಡಿ ಹೇಳಿದಂತೆ ನಾವು ನಿಮಗೆ 22 ಇದ್ದೀವಿ. ಆ ಸಭೆಯಲ್ಲಿ 27-28 ಮಾತ್ರ
ವೈಕಾರದಲ್ಲಿ ಭಾಗವಹಿಸಿದ್ರು ಅದರಲ್ಲೂ ಕನ್ನಡ ತುಂಬ ಕನ್ನಡ. ಇದರ ಮಾತನಾಡು ನಮಗೆ 2 ವರ್ಷದ ಹಿಂದಿನಲ್ಲೇ ವೈಕಾರರ ಒಂದು ಸಂವಾದ ಕಾರ್ಯಕ್ರಮ ಆಯಿತು. ಹೊಸ ಹೊಸ ವೈಕಾರಗಳಿಂದ ಅವಕ್ಕೆ ಎಂತ ಮಾಡಬೇಕು ಅಂತ ಮಾಡಲಾರದೆ ಗೊತ್ತಿರ್ತಿಲ್ಲ. ಅವರ ಒಂದು ಅವರೊಂದು ಮಾರ್ಗದರ್ಶನ ಆಯಿತು. ಇದರ ಸ್ವತಃ ಗುರುಗಳೇ ಮಾರ್ಗದರ್ಶನ ಮಾಡಲಾಗುತ್ತಿಲ್ಲ. ಆದರೂ ಒಂದು ಲಿಖಿತ ರೂಪದಲ್ಲಿ ಗುರುಮಾರ್ಗಗಳಲ್ಲಿ ವೈಕಾರ ಒಂದು ಕೈಪಿಡಿ ನಮಗೆ ಮಾಡಿ ಕೊಟ್ಟಿದ್ದವು. ಅದು ಸಾಕಾಗುತ್ತಿಲ್ಲ. ಇನ್ನೆಲ್ಲವೂ ಪ್ರಾಯೋಗಿಕವಾದ ಕೆಲವು ವಿಷಯಗಳಿವೆ. ಅದರ ಈ ಸಭೆಯಲ್ಲಿ ನಾವು ಉತ್ತರ ಕಂಡುಕೊಂಡಿದ್ದಕ್ಕೆ ಒಬ್ಬ ವೈಕಾರರು ಕೇಳಿದ್ದವು. ಕೆಂಗಡ ನಿರಾಜರಾಗಿ ಯುದ್ಧಕ್ಕಾಗಿ ನಿಲ್ಸಿದ್ದೀರಿ. ಈಗ ಕೆಂಗಲಿಂದ ಪಲಾಯನ ಮಾಡಲಿಕ್ಕೆ ಅವರು ಯುದ್ಧ ಮಾಡಲಿಕ್ಕೆ ಕೈಗೆ ಹತ್ರ ಇಲ್ಲ ಅಂತ ಮಾಡಿದ್ರೆ ಈಗ ಹೇಳಿದ್ರು. ಈಗ ಇದೆಲ್ಲ ಆಗಿ 2 ವರ್ಷ ಆಯಿತು. 2 ವರ್ಷದ ಮತ್ತೆ ಈಗ ಈ ವರ್ಷ ಯೋಚನೆ ಮಾಡಬೇಕಾದದ್ದು ಅಂತ ಹೇಳಿದರೆ ಈ ವೈಕಾರರು ಎಲ್ಲರೂ ಬಂದು ಅಲ್ಲಿಗೆ ಈ ಕಾರ್ಯಕ್ರಮ ಸಂಪನ್ನ ಇಂದು ಅದು ಆಯಿತು, ಸಂಪನ್ನ ಆಯಿತು. ಹಾಗೆ ಆ ರೀತಿಯ ಒಂದು ಯೋಚನೆ ಮಾಡಿಕೊಂಡು ಇದರ ಮಂಡಲದ ಬೇರೆ ಬೇರೆ 4 ಕಡೆಯಲ್ಲಿ ಮಾಡುವ ಯೋಚನೆ ಮಾಡಿದ್ದು. ಸುರುವಿಗೆ ಈ ವಲಯದ ಪದಾಧಿಕಾರಿಗಳ ಸೇರಿಸುವಾಗಿದ್ದ ಒಂದು ಚಿಂತನೆ ಇದ್ದಿಲ್ಲ. ಎಲ್ಲ ಮಹಾಮಂಡಲದ ಅಧ್ಯಕ್ಷರಿಗೆ ಇರುವುದೇ ಈಗಿನ ಕಾರ್ಯಕ್ರಮ ಇಟ್ಕೊಳ್ತೇನೆ, ಇನ್ನೊಂದು ಗಳಿಗೆ ಬರೆಯಬೇಕು, ಈ ಕಾರ್ಯಕ್ರಮದ ಉದ್ಘಾಟನೆ ಬರೆಯಬೇಕು. ಅಷ್ಟೊತ್ತಿಗೆ ಅವು ಎಲ್ಲ ಹೇಳಿದ ಗೊತ್ತಿಲ್ಲ. ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟನೆ ಬರ್ತದಲ್ಲ, 4 ಕಡೆಯಿಂದ ಮಾಡಿ 4 ಕಡೆಗೆ 2 ದಿನ ಪೂರ್ತಿ ಹೇಳಿದ್ರು. ಈಗ ಬಹಳ ಶಕ್ತಿ ಉಂಟು, ಬಹಳ ವಿಶ್ವಾಸ ಉಂಟು. ಅದೇ ರೀತಿ ನಾವು ಹೇಳಿದ್ರು ವಲಯದ ಪದಾಧಿಕಾರಿಗಳನ್ನು ಇದಕ್ಕೆ ಸೇರಿಸಿಕೊಳ್ಳಬೇಕು. ಅದು ಸೇರಿಸಿಕೊಂಡ್ರೆ ಮಾತ್ರ ಪೂರ್ಣ ಆಗುತ್ತಿಲ್ಲ, ಅಂದರೆ ಪೂರ್ಣ ಆಗುತ್ತಿಲ್ಲ. ಅದೇ ರೀತಿ ನಾವು ಆ ಮಾರ್ಗದರ್ಶನೇನು ಮಹಾಮಂಡಲದ ಮಾರ್ಗದರ್ಶನ ಅದು ಆ ಪ್ರಕಾರ ನಾವು ಇತರ ವಲಯದ ಎಲ್ಲ ಪದಾಧಿಕಾರಿಗಳನ್ನು ಸೇರಿಸಿಕೊಂಡು ಇದೀಗ 3ನೇ ಕಡೆಯಲ್ಲಿ ಅಪ್ಪ ಸಭೆ 2 ಕಡೆಯೂ ಜನತೆ ಆಯಿತು. ಬಹುಶಃ 3ನೇ ಕಡೆಯಲ್ಲಿ ಎಲ್ಲಕ್ಕೆ ಆಗಿದ್ದು. ಇನ್ನು ನಿಗಳ ಮನಸ್ಸಿಗೆ ಅದು ತೃಪ್ತಿ ಕೊಟ್ಟಿತ್ತು, ಸಮಾಧಾನ ಆಗಿತ್ತು ಹೇಳಿ ತಿಳ್ಕೊಳ್ತೇನೆ. ಇನ್ನೂ ಇದರ ಹೊರತಾಗಿ ನಮಗೆ ಸಮಯದ ಅವಧಿ ಸೀಮಿತವಾಗಿದ್ದ ಕಾರಣ 3 ಕಡೆ ನಾವು ಇದನ್ನು ಮುಗಿಸಬೇಕು. ಇನ್ನು ಈಗ 70-90 ಕಿಲೋಮೀಟರ್ ದೂರಕ್ಕೆ ಹೋಗಿ ಇನ್ನೊಂದು ಸಭೆಯ ನಾವು ಭಾಗವಹಿಸಿ ಇನ್ನೊಂದು ಸಭೆಯಲ್ಲಿ. ಅದಕ್ಕೋಸ್ಕರ ಕೆಲವು ಜನರ ಪ್ರಶ್ನೆಗಳ ಅಲ್ಲೇ ಉಳಿದಿಪ್ಪದು ಸಾಕು ಬೇರೆ ಅದೇ ಸಮಯ ನಿಂತು ಹೇಳ್ತಾ ಇದ್ದರು, ಉಳಿದಿಪ್ಪದು ಸಾಕು. ಹೀಗಿದ್ದರೆ ನಾವು ಅದರ ವೈಯಕ್ತಿಕವಾಗಿ ನಮಗೆ ಹೇಳುವ. ಇಂದು ಬಂದಂತ ಎಲ್ಲ ವೈದ್ಯರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಮಾಡ್ತಾರೆ. ಹಾಗೆ ಇಂದು ಮಂಡಲದ ಮಹಾಮಂಡಲದ ಅಧ್ಯಕ್ಷರು ಬೈದವರು ಅವರನ್ನು ಕೂಡ ನಾವು ಮಾರ್ಗದರ್ಶನ ಮಾಡಿದ್ದೀವಿ ಇದರಲ್ಲಿ, ಅವರು ಕೂಡ ನಾವು ಧನ್ಯವಾದ ಹೇಳ್ತಾರೆ. ಹಾಗೆ ಪ್ರಾಂತ ಉಪಾಧ್ಯಕ್ಷರು ಶಿವಶಂಕರ್ ಅಂತ ಹೋಗಿದ್ದರು, ಅವರು ಕೂಡ ನಾವು ಧನ್ಯವಾದ ಹೇಳ್ತಿದ್ದಾರೆ. ಮಂಡಲದ ಅಧ್ಯಕ್ಷರಾದ ರಮೇಶಣ್ಣ ಇದ್ದು, ಉಪಾಧ್ಯಕ್ಷರಾದ ರಾಜಶೇಖರಣ್ಣ, ಇವರೆಲ್ಲ ಸಮಯದ ಚಾಟಿ ತೋರಿಸಿ ಆ ನಿಗಳ ಸಮಯ ಹೇಳಿಕೊಂಡಿದ್ದು ಅವರು ಬೇಜಾರ ಮಾಡಿ ಕಾರ್ಯಕ್ರಮ ಸುಲಲಿತವಾಗಿ ಮಾಡಲೇಬೇಕಾಗಿ ಮಾತ್ರ ನಾವು ಆ ರೀತಿ ಒಂದು ಇದು ತಗೊಂಡಿದ್ದೆವು, ನಿರ್ಧಾರ ತಗೊಂಡಿದ್ದೆವು. ಆದ ಕಾರಣ ಅದು ಈ ಸಮಯಕ್ಕೆ ಅದು 2 ನಿಮಿಷ ಮಾತ್ರ ಹೇಳ್ತಾ ಇದ್ದಾರೆ. 12ವರೆಗೆ ಕೂಡ ಹೇಳಿದ್ರೆ 12ವರೆಗೆ ಮುಗಿಸ್ತಾ ಇದ್ವಿ. 2 ನಿಮಿಷ ಜಾಸ್ತಿ ನಾನೇನಂತದ ಮಾತಾಡಿದ್ರೆ ಮೊದಲು ಮಾತಾಡ್ತಾದ್ರೆ ನಿಮಗೆ ಅದು ಬೇಜಾರಾದ್ರೆ ನನಗೆ ಬಿಟ್ಟು ಬಿಡಿ. ಹಾಗೆ ಮಹಾಮಂಡಲದ ಬೇರೆ ಬೇರೆ ಪದಾಧಿಕಾರಿಗಳು ಅವಕ್ಕೆಲ್ಲರಿಗೂ ಧನ್ಯವಾದ. ಮಾಜಿ ಪ್ರಧಾನಗಳಿಂದ ಹಾಲಿ ಪ್ರಧಾನಗಳಿಂದ ಅವಕ್ಕೂ ಧನ್ಯವಾದ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಂಪನ್ಮೂಲ ವ್ಯಕ್ತಿಗಾಗಿ ನಡೆಸಿಕೊಟ್ಟಂತ ಶಿಕ್ಷಣ ತಜ್ಞ ನನಗೆ ಧನ್ಯವಾದ. ಅಮೇ ಶಿವಪ್ರಸಾದ್ ನನಗೆ ಧನ್ಯವಾದ. ಹಾಗೆ ಮುಗುಡಿ ತಿರುಮಲೇಶ್ವರ ಭಟ್ಟಿಗೆ ಧನ್ಯವಾದ. ಈ ಶಂಕರ ಶ್ರೀ ನಮಗೆ ಕಾರ್ಯಕ್ರಮ ಮಾಡಿ ಅನುವು ಮಾಡಿಕೊಟ್ಟಂತ ಮತ್ತು ಬಂದವರಿಗೆ ಆಗಲೇ ನೋಡಿದ್ದಿ ಸರಿಯಾದ ಉಪಹಾರ ವ್ಯವಸ್ಥೆ, ಇನ್ನೀಗ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಇದೆಲ್ಲ ಮಾಡಿದ್ದು ಅವಕ್ಕೆ ಧನ್ಯವಾದ. ಹರೇ ರಾಮ. ಕಾರ್ಯಕ್ರಮದ ಮುಕ್ತಾಯಗೊಳಿಸಿದ್ದು ನಮ್ಮ ಸಂಸ್ಕೃತಿಯಂತೆ ಕಾರ್ಯಕ್ರಮ ಮುಗಿಸುವುದು ಶಾಂತಿ ಮಂತ್ರ, ಧ್ವಜಾರೋಹಣ, ವೇದಿಕೆಯಲ್ಲಿ ಗಣ್ಯರು, ಸಂಪನ್ಮೂಲ ವ್ಯಕ್ತಿಗಳು, 3 ವಲಯದ ಅಧ್ಯಕ್ಷರು ಹಾಗೂ 4 ವಲಯದ ಸಂಸದರು, 4 ವಲಯದ ಅಧ್ಯಕ್ಷರು, 3 ವಲಯದ ಅಧ್ಯಕ್ಷರು, ಒಬ್ಬರು ಕಾರ್ಯದರ್ಶಿ ಅಧ್ಯಕ್ಷರಿಗೆ ಅನಂತ ಮೇಲೆ ಮತ್ತೆ ಮಹಾಮಂಡಲದ ಎಲ್ಲ
ಪದಾಧಿಕಾರಿಗೆ ಬಂದು ಧ್ವಜಾರೋಹಣ ಮಾಡಿ ಅವಕಾಶ ಮಾಡಿಕೊಡಬೇಕು. ಶಾಂತಿ ಮಂತ್ರ ಮೊದಲು ಮತ್ತೆ ಧ್ವಜಾರೋಹಣ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಗಂಗಮಯ ಶಾಂತಿ ಶಾಂತಿ ಶಾಂತಿ. जगतगुरु शंकराचार्य श्री श्री रामेश्वर महाराज की जय.